ಕಡೆ ಇದೆ, ಅಲ್ಲೊಂದು ಸದರ್ ಅಂತ ಹೇಳಿ ಅದೊಂದು ಸ್ಪೇಸ್ ಇದೆ. ಅಲ್ಲೇ ಯಾರಾದರೂ ಬರ್ತಿದ್ರು, ಅಲ್ಲೇ ಕುಂಡಿರ್ತಿದ್ರು, ಮಾತಾಡೋದು, ನ್ಯಾಯ ಜಗಳ ಅಥವಾ ಏನೋ ಇದು ಇದ್ರು ಅಲ್ಲೇ ಬಗೆಹರಿಸೋದು ಎಲ್ಲ ಇದು ಮಾಡ್ತಾರೆ. ಇಡೀ ಕಿರಕಲಮಟ್ಟಿನೇ ಕಾಣಿಸ್ತಾ ಇದೆ. ಇಡ್ಲಿಕ್ಕಂತೆ ಮಾಡಿದ್ದದು. ಇಲ್ಲೆಲ್ಲ ಕಾಣಿಸುತ್ತಲ್ಲ ಯಾರು ಬರ್ತಾರೆ, ಎಂಟ್ರಿ ಆದವ್ರು ಯಾರು ಅಂತ ಎಕ್ಸಾಕ್ಟ್ ಆಗಿ ಕಾಣಿಸುತ್ತೆ. ಫ್ರಂಟ್ ಪೋರ್ಷನ್ ಯಾವ ಕಡೆ ಇದೇನಾ? ಫ್ರಂಟ್ ಇದೆ, ನೀವು ಹೋಗೋದೇ ಫ್ರಂಟ್. ಇವಾಗ ನಾವು ಹೋಗೋದೇ ಫಸ್ಟ್. ಫ್ರಂಟ್ ಹೋಗೋದೇ ಫಸ್ಟ್. ಬ್ಯಾಗ್ ಸಣ್ಣದೈತೆ, ಅದಷ್ಟು ಇದು ಅನ್ಸಂಗಿಲ್ಲ. ಇಲ್ಲಿ ಮೇಲೆಲ್ಲ ನೀನು ಹೋಗ್ಬೋದು. ಇಲ್ಲ ಮೇಲೆಲ್ಲ ಹೋಗ್ಬೋದು. ಅಲ್ಲಿ ಮೇಲೆ ಕಾಣಿಸುತ್ತಲ್ಲ ನೋಡಿ, ಅಲ್ಲೆಲ್ಲ ಹೋಗ್ಬೋದು, ಅಲ್ಲೆಲ್ಲ ಅಡ್ಡಾಡ್ಬೋದು. ಧಾರಾವಾಹಿಗಳ ಜೊತೆಗೆ ಹಿಂದಿ ಸಿನಿಮಾಗಳು ಶೂಟಿಂಗ್ ಆಗಿದೆ. ಬನ್ನಿ ಹೆಚ್ಚಿನ ಮಾಹಿತಿಯಿಂದ ಅವರ ಹತ್ರನೇ ಕೇಳಿ ಪಡೆಯೋಣ. ಅನೇಕ ರಾಜರು ಈ ಮನೆತನವನ್ನು ಮಾಡಿ ಹೋಗಿದ್ದಾರೆ. ಅವರ ಒಡಂಬಡಿಕೆ ಏನಿತ್ತು, ಅವ್ರ ಪರಂಪರೆ ಹೇಗಿದೆ, ಇವಾಗ ಈ ಊರಲ್ಲಿ ಯಾವ ರೀತಿ ಚೇಂಜಸ್ ಆಗಿತ್ತು, ಅವರ ಆಡಳಿತ ಇದ್ದಾಗ ಯಾವ ರೀತಿ ಇತ್ತು ಅಂತ ಹೇಳಿ ಅವರನ್ನೇ ಕೇಳೋಣ. ಬನ್ನಿ ಸ್ನೇಹಿತರೆ, ಎಲ್ಲರಿಗೂ ಡಿಜಿಟಲ್ ಮಾಧ್ಯಮದ ವೀಕ್ಷಕರಿಗೆ ಕಿರಕಲಮಟ್ಟಿ ವಾಡೆಗೆ ಸ್ವಾಗತ. ಇತಿಹಾಸದ ಬಗ್ಗೆ ನಾವು ಒಂದು ವಾರ ತೆಗೆದಿಂದ ಡಾಕ್ಯುಮೆಂಟ್ರಿ ಮಾಡ್ತಾ ಇದ್ದೀವಿ. ನಮಗೆ ಗೊತ್ತಾಯಿತು ಈ ಮಾಡಿದ ತುಂಬ ಸಿನಿಮಾಗಳು ಶೂಟಿಂಗ್ ಆಗಿದೆ. ಆ ಶೂಟಿಂಗಲ್ಲಿ ನೋಡೋದಕ್ಕಿಂತ ನಾವು ರಿಯಲ್ ಆಗಿ ಬಂದು ನೋಡಿ ನಮ್ಮ ಜನರಿಗೆ, ಕರ್ನಾಟಕದ ಜನತೆಗೆ ಡಿಜಿಟಲ್ ಮಾಧ್ಯಮದ ಮುಖಾಂತರ ಪರಿಚಯ ಮಾಡ್ಕೊಳ್ಳೋಣ ಅಂತ ಸಹ ಪ್ರಯತ್ನ ಮಾಡ್ತಾ ಇದ್ದೀವಿ. ಸ್ನೇಹಿತರೆ, ಇವ್ರ ಹೆಸರು ಗಿರೀಶ್ ನಾಡಗೌಡ ಅಂತ. ಇವಾಗ ಕಿರಕಲಮಟ್ಟಿ ವಾಡೆಯ ವಂಶಸ್ಥರು. ಸರ್ ನಮಸ್ಕಾರ. ಡಿಜಿಟಲ್ ಮಾಧ್ಯಮದ ಸಂಸ್ಥಾ ವೀಕ್ಷಕರ ಪರವಾಗಿ ನಿಮಗೆ ಸ್ವಾಗತ, ಸುಸ್ವಾಗತ. ಸರ್ ನೋಡಿದಂಗೆ ಅನೇಕ ವಾಡೆಗಳನ್ನ ನೋಡಿದ್ದೀವಿ, ಅಲ್ಲಿ ದೇಸಾಯಿಗಳು ಅಂತ ಬರುತ್ತೆ, ನಿಮ್ಮದು ನಾಡಗೌಡ ಮಾಡಿದ್ದೆ. ನಾಡಗೌಡ ಅಂತ ಏನು ಡಿಫ್ರೆನ್ಸ್ ಸರ್? ನಾಡಗೌಡ ಮೀನ್ಸ್ ಫಸ್ಟ್ ನಾಡಗೌಡ ದೇಸಾಯಿ ಅಂತೇಳಿ ಈ ಕಡೆ ಉತ್ತರ ಕರ್ನಾಟಕ ಭಾಗದಾಗ ಈ ನಾಡಗೌಡ ದೇಸಾಯಿ ಅನ್ನೋದು ನೀವೇನು ನೀವೇನು ಲ್ಯಾಂಡ್ಲಾರ್ಡ್ಸ್ ಅಂತ ಇರ್ತಿದ್ರ, ಜಮೀನ್ದಾರಪ್ಪ ಅಂತಂದ್ರೆ ದೇಸಾಯರು ನಾಡಗೌಡರು ಬಿಟ್ಟು ಬೇರೆ ಯಾರು ಇರ್ತಿದ್ದಿಲ್ಲ. ಈಗ ಈ ಕಡೆ ನಮ್ದು ಕುಳಗೇರಿ ಕ್ರಾಸ್ ಇದೆಯಲ್ಲ, ಈ ಕುಳಗೇರಿ ಕ್ರಾಸಿಂದ ಈ ಕಡೆ ಏನು ಜಮೀನು ಬರ್ತಕ್ಕಂಥವು ಏನಿದಾವೆ, ನೀರ್ವಿದ ದೇಸಾಯರು ಪ್ಲಸ್ ನಮ್ಮ ನಾಡಗೌಡರು ಎರಡೇ ಜಮೀನು. ಅವಾಗಿನ ಕಾಲದಾಗ ಲ್ಯಾಂಡ್ ರಿಫಾರ್ಮ್ ಆ್ಯಕ್ಟ್ ಬರೋಕ್ಕಿಂತ ಬಿಫೋರ್ 8,000 ಎಕರೆ ಜಮೀನು ನಿಮಗೆ. ಹೌದು, ಎಲ್ಲ ಅವಾಗೆಲ್ಲ 8,000 ಎಕರೆ ಜಮೀನು, ಸಾಕಷ್ಟು ಆಳುಗಳು ಇರ್ತಿದ್ರು. ಆಮೇಲೆ 25 ಇಂದ 30 ಏನೋ ಆಳುಗಳು, ಇದು ಆಳುಗಳು ಮೀನ್ಸ್ ಎತ್ತಿನ ಇವು ಕಳೆ ಬಂಡೆ ಅವೆಲ್ಲ ಇರ್ತಿದ್ವು. ಜಮೀನು ಭಾಳ ಅವಾಗೆಲ್ಲ ಒಳ್ಳೆ ಒಕ್ಕಲ್ತನ ಚಲೋ ಇರ್ತಿತ್ತವು. ಯಾವಾಗ ಇದು ಲ್ಯಾಂಡ್ ರಿಫಾರ್ಮ್ ಏನು ಬಂತಲ್ಲ, ಇದು ರೂಲ್ ಬಂದ್ಕೂನ ಆಲ್ಮೋಸ್ಟ್ ಅಲ್ಲೆಲ್ಲ ಸರ್ಫೇಸ್ ಲ್ಯಾಂಡ್ ಆಗಿತ್ತು. ಸರ್ಫೇಸ್ ಆದಮೇಲೆ ಏನೈತಲ್ಲ ಅದಿಷ್ಟು ಹೋದ್ಮೇಲೆ ವಾಡೆ ಏನೈತಲ್ಲ ಇದು 1930 ಕಂಪ್ಲೀಟ್ ಆಗಿದೆ. ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿದ್ವಿ ಮೇ ಬಿ ನಾನು ಶಿವಮೊಗ್ಗಿಗೆ 19,000 ಇರ್ಬೋದು. ನಾನು 20 ಇಯರ್ಸ್ ಮಟ್ಟ ಆದರೂ ಕಟ್ಟಿದ್ದಾರೆ. 20 ವರ್ಷ ಈ ವಾಡೆನ ಕಟ್ಟಿದ್ದಾರೆ. ಯಾಕೆಂದರೆ ಆರ್ಕಿಟೆಕ್ಚರ್ ಎಲ್ಲ ನೋಡಿದಷ್ಟು ಟೈಮ್ ಹಿಡಿದಿದೆ ಸರ್. ಇದು ಬಾಂಬೆ ಆರ್ಕಿಟೆಕ್ಚರ್, ಅವರು ಇದನ್ನೆಲ್ಲ ಇದು ಮಾಡಿದ್ದಾರೆ. ಅಂದರೆ ಬಾಂಬೆಯಿಂದ ಕರೆಸಿದ್ದ? ಇಲ್ಲ, ಅವರು ಅಜ್ಜರ ಕಾಲದಾಗ ಬಾಂಬೆದವರು ಆರ್ಕಿಟೆಕ್ಟರ್ ಒಬ್ಬರು ಆರ್ಕಿಟೆಕ್ಟ್ ಇದನ್ನು ಮಾಡ್ಯಾರ. ಬಟ್ ಏನೋ ಒಂದು ಪ್ಲ್ಯಾನ್ ಇತ್ತು ನಮ್ದು, ಬಟ್ ಎಲ್ಲೋ ಮಿಸ್ಪ್ಲೇಸ್ ಆಗಿತ್ತು. ಇದೇ ಅದು ಪ್ಲ್ಯಾನ್. ಆ್ಯಕ್ಚುಲಿ ಇದು ಬ್ಯಾಕ್ ಡೋರ್,
ಓ ನಾವೀಗ ಹೋಗ್ತಾ ಇದೀವಲ್ಲ ಇದು ಹಿಂದಿನ ಭಾಗ ಹಿಂದಿನ ಭಾಗ. ಹೋರಾಟದ ಸಲುವಾಗಿ ಇದನ್ನೇ ಹೋರಾಟದ ಸಲುವಾಗಿ ಫ್ರಂಟ್ ಡೋರ್ ನಾವು ಮಾಡ್ಕೊಂಡ್ವಿ. ಬಟ್ ನಮ್ಮ ಮದುವೆ ನಮ್ಮ ಮನೇಲಿ ಮ್ಯಾರೇಜ್ ಅದು ಏನೋ ಆದರೂ ಆ ಕಡೆ ಉತ್ತರ ದಿಕ್ಕಿಗೆ ಬಾಗಿಲಿದೆ. ಸರ್ ಆಕ್ಚುಲಿ ಕೆರಕಲಮಟ್ಟಿ ಊರಿನ ಇತಿಹಾಸ ಏನು? ಇತಿಹಾಸ ಮೀನ್ಸ್ ಹೆಂಗೆ ಅಂತಂದರೆ ಆದಿಲ್ ಶಾ ಹೆಸರು ಬರೋಕೆ ಏನು ಕಾರಣ ಅಂತ ಗೊತ್ತಿಲ್ಲ ರೀ ನನಗೆ. ಬಟ್ ಆದಿಲ್ ಶಾಹಿ ಕಾಲದಾಗ ಯುದ್ಧಕ್ಕೆ ಬಂದಿದ್ರಂತ್ರಿ ಇವರೊಂದು ಎಲ್ಲೋ ಆ ಟೈಮ್ನಾಗ ಯುದ್ಧಕ್ಕೆ ಬಂದಿದ್ರಂತ. ಯುದ್ಧಕ್ಕೆ ಬಂದ ಟೈಮ್ನಾಗ ನಮ್ಮ ಮನೆತನ ಇದೊಂದು ಒಳಗಡೆ ನೀವು ನೋಡ್ತಿರಲ್ಲ ಅದೊಂದು ಮನೆ ಇದೆ, ನಮ್ಮ ಹಳೆ ಮನೆ. ಆ ಮನೆ ನಮ್ಮ ಮೂಲ ವಾಸಸ್ಥಳ. ಅಲ್ಲಿ ಅದು ಆ ಟೈಮ್ನಾಗ ಏನೈತಲ್ಲ ಅವರು ಸೈನಿಕರು ಇಲ್ಲಿ ಬಂದು ಒಂದು ರಾತ್ರಿ ಇಲ್ಲಿ ಇರೋಕೆ ವ್ಯವಸ್ಥೆ ಮಾಡೋಕ್ಕೆ ಅದು ಅವರಿಗೆ ಅನುಕೂಲ ಇದ್ದಿದ್ದಿಲ್ಲ, ಊಟದ ವ್ಯವಸ್ಥೆ ಎಲ್ಲ ಮಾಡಲಿಕ್ಕೆ. ಅವಾಗ ಬಂದವರು ನಮ್ಮ ಮನೆಯಾಗ ರಿಕ್ವೆಸ್ಟ್ ಮಾಡಿಕೊಂಡ್ರು, ಹಿಂಗೆ ಇಲ್ಲಿ ಇರ್ಲಿಕ್ಕೆ ಏನಾದರೂ ವ್ಯವಸ್ಥೆ ಮಾಡೋಕ್ಕೆ ಸಾಧ್ಯ ಐತಾ ನಿಮ್ಗೆ ಅಂತೇಳಿ. ಅವಾಗ ಏನೈತೆ ಆ ಗೌಡ್ಕಿ ಮನೆತನ ಅಂದ್ರೆ ಸ್ವಲ್ಪ ಚಲೋ ಇದು ಇರ್ತಿತ್ತು ಅವಾಗ. ಆ ಹಳ್ಳಿ ಜನ ಎಲ್ಲರನ್ನೂ ಕರೆದು ಅವತ್ತು ಎಷ್ಟು ಬರೋಬ್ಬರಿ 1-2 ತಿಂಗಳ ಮಟ್ಟ ಪೂರ್ತಿ ಅವ್ರಿಗೆ ಊಟದ ವ್ಯವಸ್ಥೆ, ಅವ್ರು ಇರ್ಲಿಕ್ಕೆ ವ್ಯವಸ್ಥೆ ಎಲ್ಲ ಈ ವಾಡೆಲಲ್ಲ, ಅವ್ರ ವಾಡೆ ಇದ್ದಿದ್ದಿಲ್ಲ ಆಗ, ವಾಡೆಕ್ಕಿಂತ ಬಿಫೋರ್ ಇದನ್ನು ಮಾಡಿದ್ರಂತೆ. ಮಾಡಿಕೊಟ್ಮೇಲೆ ಅವ್ರಿಗೆ ಆದಿಲ್ ಶಾಹಿ ಅವ್ರಿಗೆ ಒಂಥರ ಭಯಂಕರ ಇಂಪ್ರೆಸ್ ಆಗಿ ಅವಾಗ ಯಾರಿದ್ದರು ಸರ್ ನಿಮ್ಮ ಆದಿಲ್ ಶಾಹಿ ಪೂರ್ವಜರ ಇದು ರಾಮಚಂದ್ರ ಗೌಡ್ರು, ಇನ್ನು ವಾಡೆ ಕಟ್ಟಿದವ್ರು ರಾಮಚಂದ್ರ ಗೌಡ್ರು ಅವರಿದ್ರಂತೆ. ಇದನ್ನ ಅವ್ರಿಗೆಲ್ಲ ಊಟದ ವ್ಯವಸ್ಥೆ ಅದು ಎಲ್ಲ ಮಾಡಿದ್ಕೊಂಡು ಅವ್ರು ಇಂಪ್ರೆಸ್ ಆಗಿ ಇನ್ನು ವಾಡೆ ಕಟ್ಟಿಸ್ಲಿಕ್ಕೆ ಆಮೇಲೆ 7 ಹಳ್ಳಿ ಇನಾಮದಾರ ಕೊಟ್ಟರು. 7 ಹಳ್ಳಿ ಪೂರ್ತಿ ಉಂಬ್ಳಿ 7 ಹಳ್ಳಿದು ಏನಿತ್ತಲ್ಲ ರೆವಿನ್ಯೂ ಕಲೆಕ್ಟ್ ಮಾಡೋದು ಎಲ್ಲ ಪೂರ್ತಿ ನಮ್ದು ಉಸ್ತುವಾರಿ ಥರ ಕೊಟ್ಟು ನಮ್ಗೆ ಇದನ್ನು ನಮ್ಮ ಸಂರಕ್ಷಣಾ ಸಂಬಂಧ ಈ ವಾಡೆ ಕಟ್ಸಿದ್ವಿ ನಾವು. ಅದಕ್ಕೂ ಮುಂಚೆ ನಿಮ್ಮ ಮನೆ ಹೇಗಿತ್ತು? ಅಡಿಕೆ ಮನೆ ಇದೆ, ಮನೆ ಇದಕ್ಕೂ ಮುಂಚಿನ ಮನೆಯೂ ಒಳಗಡೆ ಇದೆ. ಅದಕ್ಕೂ ಮುಂಚೆ ನೀವು ಊರಲ್ಲಿ ಒಂದು ದೊಡ್ಡ ನಾಡಗೌಡ? ಹೌದು, ಯಾವಾಗೂ ಇದೆ. ಹಾಗಾದ್ರೆ ಅವ್ರು ಎಕ್ಸ್ಟ್ರಾ ಒಂದು 4-5 ಹಳ್ಳಿ ಕೊಟ್ರ? 7 ಹಳ್ಳಿ ಇನಾಮ್ ಕೊಟ್ರು ನಮ್ಗೆ. ಆದಿಲ್ ಶಾಹಿ ಕೊಡಕ್ಕಿಂತ ಮುಂಚೆ ನಿಮ್ಮ ಹತ್ರ ಎಷ್ಟಿತ್ತು? ಆದಿಲ್ ಶಾಹಿ ಕೊಡೋಕ್ಕಿಂತ ಮೊದಲು ನಮ್ಮಂತಲ್ಲಿ ಇತ್ತು ರೀ, ಎಲ್ಲ ಇತ್ತು. ಬಟ್ ಇನಾಮ್ ಅನ್ನೋದು ಯಾವುದೂ ಇದು ಇದ್ದಿದ್ದಿಲ್ಲ. ಪರ್ಟಿಕ್ಯುಲರ್ ಇಷ್ಟು ಜಮೀನು ಅಂದ್ರೆ ಅವಾಗೆಲ್ಲ ಇದು ಬಂದ್ಬಿಡ್ತಲ್ರಿ, ಭೂ ಸುಧಾರಣೆ ಕಾಯ್ದೆ. ಆಮೇಲೆ ಬಂತ್ರಿ ಅದು ಭೂ ಸುಧಾರಣೆ ಕಾಯ್ದೆ. ಬಟ್ ಅವ್ರು ಬಂದ ಟೈಮ್ನಾಗ ಈ 7 ಹಳ್ಳಿನ ಏನಿತ್ತಲ್ಲ ಇನ್ನು ಪೂರ್ತಿ ರೆವಿನ್ಯೂ ಕಲೆಕ್ಷನ್ ಮಾಡೋದು, ಆಮೇಲೆ ಇದ್ರದ್ದು ಉಸ್ತುವಾರಿ ಎಲ್ಲಾನು ನಮಗೆ ಕೊಟ್ಬಿಟ್ರಿ ಅವರು. ಕೊಟ್ಮೇಲೆ ನಿಮ್ಮ ಸಂರಕ್ಷಣೆಗೋಸ್ಕರ ನಮ್ಮ ಸಂರಕ್ಷಣೆ ಸಂಬಂಧ ನಾವು ಇದನ್ನ ವಾಡೆ ಮಾಡ್ಕೊಂಡ್ರಿ. ನೆಕ್ಸ್ಟ್ ಸರ್, ಇದು ಆರ್ಕಿಟೆಕ್ಚರ್ ಬಗ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ ಗೋಡೆ ಬಾಗ್ಲಿರ್ಬೋದು, ಇದ್ರ ಕಲ್ಲಿಂದ ಎಲ್ಲ ಮಾಡಿದ್ದೀರಾ? ಗಚ್ ಏನಾದ್ರು ಯೂಸ್ ಮಾಡಿದ್ದೀರಾ? ಹೌದು, ಗಚ್ ಯೂಸ್ ಮಾಡಿದೆ. ಓಕೆ. ಇಲ್ಲಿ ಅವಾಗ ಹಿಂದೆ ಏನಕ್ಕೆ ಇದನ್ನ ಕಟ್ಟಿದ್ದು? ಯಾವುದು? ಮುಂದೆ ಇಲ್ಲಿ ಜಾಗ ಇದೆಯಲ್ಲ ಜಗ್ಲಿ ತರ. ಈ ಜಗ್ಲಿ ತರ ಅಂದ್ರೆ ಇದು ಕಟ್ಟೆ ರೀ, ಇದು ಕಟ್ಟೆ ಇದು. ಓಕೆ. ಇದು ವಾಡೆ ಮುಂದೆ ಕುಂಡ್ರಲಿಕ್ಕೆ ಕಟ್ಟೆ ಇದೆ ಅಷ್ಟೇ. ಕೂತ್ಕೊಳ್ಳೋದಕ್ಕೆ ಅಷ್ಟೇ. ಇದು ಕಂಪ್ಲೀಟ್ ಯಾವ್ದ್ರಿಂದ ನಿರ್ಮಾಣ ಮಾಡಿದ್ದೀರಾ? ಕಲ್ಲಿಂದಲೇನಾ? ಕಲ್ಲು ಮತ್ತು ಗಚ್ಚು ಎರಡನ್ನೂ ಯೂಸ್ ಮಾಡಿದ್ದೀರಾ? ಕಲ್ಲಿನ ಜೊತೆ ಈಗಿನ ಜಾಯಿಂಟ್ ಬರ್ತಲ್ಲ ಇದು, ಈ ಜಾಯಿಂಟ್ ಇಷ್ಟು ಗಚ್ಚಂದು, ಇದು ಸಿಮೆಂಟ್ ಯೂಸ್ ಮಾಡಿಲ್ಲ ಇದಕ್ಕೆ. ಇದೆಲ್ಲ ಗಚ್ಚು. ಗಚ್ಚು ಸರ್, ಹೇಗೆಲ್ಲ ಮೇಂಟೈನ್ ಮಾಡ್ತೀರಾ ಗಚ್ಚು? ಈಗ ಏನು ಮೇಂಟೈನ್ ಮಾಡೋದು, ಗಚ್ಚು ಮೇಂಟೈನ್ ಮಾಡೋದು ಏನೂ ಇರಲ್ರಿ. ಒಂದ್ಸಲ ಆಗಿದೆ ಅಲ್ಲ? ಆಯ್ತಲ್ಲ, 2030ಗೆ 100 years ಆಗತ್ತೆ ಕಂಪ್ಲೀಟ್ ಆಗಿ. 30ಗೆ? ಓಕೆ, ಬನ್ನಿ ಸರ್ ಒಳಗಡೆ ನೋಡೋಣ. ಸರ್, ಇಲ್ಲಿ ಏನಾದರೂ ಸಿಂಬಲ್ ಏನಾದರೂ ಇದೆಯಾ? ಇದೆಯಲ್ಲ, ಏನು ಸಿಂಬಲ್ಸ್? ರಾಮಚಂದ್ರ ಗೌಡ, ನಾಡಗೌಡ. ನಿಮ್ಗೆ ಏನಾಗಬೇಕು? ಅವರು ಮುತ್ತಜ್ಜ, ನಮ್ಮ ಮುತ್ತಜ್ಜ. ನಮ್ಮ ಫಾದರ್ ರಾಮಚಂದ್ರ ಗೌಡ್ರು. ರಾಮಚಂದ್ರ ಗೌಡ್ರ ತಂದೆಯವರು ಪಾಂಡುರಂಗ ಗೌಡ್ರ ಅಪ್ಪಾರ ಇವರು ರಾಮಚಂದ್ರ ಗೌಡ್ರು. ಇವ್ರು ಕಟ್ಸಿದ್ರು, ಮುತ್ತಜ್ಜವ್ರು ಕಟ್ಸಿದ್ರು. ಅವ್ರ ಹೆಸರು ಹಾಕಿದ್ರು. ಬನ್ನಿ ಸರ್ ಒಳಗಡೆ ಹೋಗೋಣ. ಇದು ಡೋರ್ ಬಗ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ, ಇದು ಬಣ್ಣ ಎಲ್ಲ ಅವಾಗಿನ ಕಾಲದ ಇದೇ ರೀತಿ ಹೊಡೆದಿದ್ರ ಅಥವಾ ನೀವು? ಇಲ್ಲ, ನಾವು ಚೇಂಜ್ ಮಾಡಿದ್ವಿ ಅದನ್ನ. ಮುಂಚೆ ಯಾವ ರೀತಿ ಇತ್ತು? ಮುಂಚೆ ಸ್ವಲ್ಪ ಇದು ಇತ್ತು, ಈ ಥರ ಕಲರ್ ಇದ್ದಿದ್ದಿಲ್ಲ. ನಾರ್ಮಲಿ ಇತ್ತು ಬಿಡ್ರಿ. ಇದನ್ನ ಹೊಡೆದಿದ್ರ, ಅದು ಅಗಸಿ ಎಣ್ಣೆ ಹಚ್ಚಿದ್ರ, ಅದನ್ನ ಅಗಸಿ ಎಣ್ಣೆ ಮೇಂಟೈನ್ ಮಾಡಕ್ ಆಗಲಿಲ್ಲ ನಮ್ಗೆ. ಹೇಗೆ ಸರ್ ಅಗಸಿ ಎಣ್ಣೆ ಮೀನ್ಸ್ ಈಗ ಅಗಸಿ ಬರುತ್ತಲ್ಲ, ಅಗಸಿ ಬೀಜ ಅದರಲ್ಲೇ ಎಣ್ಣೆ ತೆಗೆದಿರ್ತಾರ, ಅದು ಶೈನಿಂಗ್ ಜಾಸ್ತಿ ಬರುತ್ತೆ. ಅದು ಈ ಒಳಗಡೆ ನಮ್ಮ ಮನೆಗೆ ಹಚ್ಚಿದೀವಿ, ಅದನ್ನ ನೋಡಿದ್ರೆ ಗೊತ್ತಾ, ಎಕ್ದಮ್ ಶೈನ್ ಇರುತ್ತೆ. ಅದು ಫುಲ್ ವುಡ್ ಕಲರ್ ಅದು. ಪೇಂಟಿಂಗ್ ಮರದ ಕಲರ್ ಪ್ಲೈನ್ ಇರ್ತದೆ ಪೂರ್ತಿ.
ಇವಾಗ ಹಳೆ ಕಾಲದ ಮನೆಗಳು ತುಂಬಾ ಒಂದೊಂದು ಡೋರ್ ಇರುತ್ತೆ ಹೌದು ಆ ರೀತಿ. ಬಟ್ ಮೇಂಟೆನೆನ್ಸ್ ಭಾಳ ಮಾಡ್ಬೇಕಂದ್ರೆ ಯಾಕೆ ಇವಾಗ ಆ ರೀತಿ ಡಸ್ಟ್ ಅದು ಬಿದ್ದರೆ ಅದು ಭಾಳ ಇದು ಕಾಣಿಸ್ತದೆ ರೀ, ಅದು ಆಡ್ ಕಾಣಿಸ್ತದೆ ಅದು. ಒಂದು ಸ್ವಲ್ಪ ಕಂಟಿನ್ಯೂಸ್ ಒರೆಸ್ಕೋತಾ ಇರಬೇಕು. ಅಂದರೆ ಇಲ್ಲ ಇದು ಪೇಂಟ್ ಇದೇನು ವಾಶ್ ಮಾಡಿದ್ರು ನಡೀತೈತೆ, ಅದು ಮಳೆಗೆ ಸ್ವಲ್ಪ ಇದು ಆಗತ್ತೆ ರೀ, ಮಳೆ ನೀರಿಗೆ ಹಾಳಾಗ್ಬಿಡ್ತೈತೆ. ಓಕೆ, ನೀವು ಚಿಕ್ಕದ್ರಲ್ಲಿ ಇದ್ದಾಗ ಪೇಂಟಿಂಗ್ ಎಲ್ಲ ಮಾಡಿದ್ರಾ ಅಥವಾ ಅದೇ ರೀತಿ ಇತ್ತು? ಇಲ್ಲ ಆಮೇಲೆ ಒಂದು 3-4 ಸಲ ಮಾಡಿದ್ವಿ. ಓಕೆ, ಡೋರ್ ನೋಡ್ಬೋದಾ? ಯಾವಾಗೆಲ್ಲ ಕ್ಲೋಸ್ ಮಾಡ್ತೀರಾ? ಡೈಲಿ ಕ್ಲೋಸ್ ಮಾಡ್ತೀರಾ? ಡೈಲಿ ನೈಟ್ ಕ್ಲೋಸ್ ಮಾಡ್ತೀವಿ ಟೈಮ್ನ. ಓಕೆ, ಯಾವ್ದ್ರಿಂದ ಮಾಡಿರೋದು ಸರ್? ಯಾವ ಮರ ಯೂಸ್ ಮಾಡಿದ್ರೆ ಸಾಮಾನ್ಯವಾಗಿ? ಇದು ಪ್ಯೂರ್ ಸಾಗೋಣಿ. ಮಕ್ಕಳನ್ನ ಸ್ವಲ್ಪ ಹೊರಗಡೆ ಹೋಗಿ. ಯಾರು? ಪ್ಯೂರ್ ಸಾಗೋಣಿ. ಓಕೆ, ಎಷ್ಟು ಗಟ್ಟಿ ಇದೆ ಸರ್? ಹಾಂ, ಇದೊಂದು ಚಿಕ್ಕ ಡೋರ್ ಇದೆ. ನಾವು ಯೂಶ್ವಲಿ ಇದರಲ್ಲೇ ಅಡ್ಡಾಡೋದು. ಇದರಲ್ಲೇ ಅಡ್ಡಾಡೋದು. ಈ ಡೋರ್ ಓಪನ್ ಮಾಡಲ್ಲ ಜಾಸ್ತಿ, ಅಂದ್ರೆ ವೆಹಿಕಲ್ ಬಂದರೆ ಅಷ್ಟೇ. ನೈಟ್ ಇದನ್ನ ಹಾಕಿಬಿಟ್ಟಿವಿ ಅಂತಂದ್ರೆ ಯಾರೋ ಬಂದರೂ ಒಳಗಡೆ ಹಿಂಗೆ ಬರಬೇಕು. ಓಕೆ, ಈ ಹೊರಗಡೆ ಇದೇನೇ ಲಾಕ್ ಮಾಡಲ್ಲ, ಇದೊಂದು ಯಾವಾಗಲೂ ಓಪನ್ ಇರುತ್ತೆ. ನಾವು ಒಳಗಡೆನೇ ಲಾಕ್ ಮಾಡ್ಕೋಬೇಕಂದ್ರೆ. ಸರ್, ಆವಾಗಿನ ಕಾಲದಲ್ಲಿ ಇದೇ ರೀತಿ ಅಂದ್ರೆ ಯಾವಾಗ್ಲೂ ಇದೇ ರೀತಿ ಕ್ಲೋಸ್ ಮಾಡ್ತಾ ಇದ್ದಿದ್ದು. ಕುದುರೆಗಳು ಹೋಗ್ಬೇಕಾದ್ರೆ ಮಾತ್ರ ತೆಗಿತಾ ಇದ್ರು. ಕುದುರೆಗೆ ಹೋಗ್ಬೇಕಂದ್ರೆ ಆಮೇಲೆ ಟಾಂಗ ಇದು ಹೋಗ್ಬೇಕಂದ್ರೆ ತೆಗಿತಿದ್ರು. ಅದ್ರ ಪರ್ಪಸ್ ಏನ್ ಸರ್? ಯಾಕೆಂದ್ರೆ ಯಾವಾಗ್ಲೂ ಓಪನ್ ಮಾಡ್ಬೋದಿತ್ತಲ್ಲ, ಯಾರಾದ್ರೂ ದ್ವಾರಪಾಲಕರು? ಇಲ್ಲ, ದ್ವಾರಪಾಲಕರು ಒಂದೊಂದು ಟೈಮ್ನಾಗ ಏನಾಗ್ತಿತ್ತಪ್ಪ ಅಂದರೆ ಇದನ್ನ ತೆಗಿಯೋ ಲೇಬರ್ಸ್ ಒಂದೊಂದು ಟೈಮ್ನಾಗ ಇರ್ತಾರ, ಒಂದೊಂದು ಟೈಮ್ ಇರಲ್ಲ. ಇದು ಡೋರ್ ಕ್ಲೋಸ್ ಮಾಡಿಬಿಟ್ರೆ ಅವ್ರಿಗೆ ಮೇಂಟೈನ್ ಮಾಡೋಕ್ಕೂ ಅನುಕೂಲ ಆಗ್ಬಿಡ್ತದೆ ಅಂತೇಳಿ ಇದನ್ನ ಜಸ್ಟ್ ಒಳಗಡೆ ಹೋಗಕ್ಕೆ ಬರ್ಲಿಕ್ಕೆ ಅಂತ ಹೇಳಿ ಇಟ್ಟಿದ್ರಿ ಇದನ್ನ ಅಷ್ಟೇ. ಓಕೆ, ಅಂದ್ರೆ ಇದನ್ನ ಡೋರ್ ಓಪನ್ ಮಾಡೋದಕ್ಕೇನೆ ಒಬ್ರು ಆಳ್ಗಳಿಟ್ಟಿದ್ರಿ. ಇದು ಅಗ್ನಿ ಎಲ್ಲ ಸ್ವಲ್ಪ ಹೊರಗಡೆ. ಇದು ಎಲ್ಲ ನೀವು ಮಾಡಿಸಿದ್ದಲ್ಲ? ಇಲ್ಲ, ಇವಾಗ ಈ ತರದ್ದು ನಾವು ನೋಡಕ್ ಸಾಧ್ಯನೇ ಇಲ್ಲ. ಮೊದಲೇ ಆಗಿದ್ದು ಅದೆಲ್ಲ ಫಸ್ಟ್. ಸರ್, ಮೊದಲು ನಾವು ಕೆಲವೊಂದು ವಾಡೆಗಳಲ್ಲಿ ನೋಡ್ತೀವಿ, ಇಲ್ಲಿಂದ ಅಲ್ಲಿವರೆಗೂ ಇರುತ್ತಲ್ಲ, ಆ ತರ ಏನಾರು ಇತ್ತ? ನೀವು ಚೇಂಜ್ ಮಾಡ್ಕೊಂಡು? ಇಲ್ಲ, ಹಿಂಗೆ ಇದೆ. ಏನೂ ನಾವು ಚೇಂಜ್ ಮಾಡಿಲ್ಲ, ಏನೇನೂ ಚೇಂಜ್ ಮಾಡಿಲ್ಲ. ನಿಮ್ಮ ಮನೇಲಿ ಸಾಮಾನ್ಯವಾಗಿ ಎಷ್ಟು ಕುದುರೆಗಳಿದ್ದು? ನಮ್ಮಲ್ಲೇ ಒಂದು 10 ಕುದುರೆ ಇದ್ದು ಅಂತ ಕೇಳಿದ್ದೀನಿ ರೀ ನಾನು. 10 ಕುದುರೆ ಇದ್ದು ಅಂತ ಕೇಳಿ. ಸರ್, ಇಲ್ಲೇನು ಮಾಡ್ತಾ ಇದ್ರು? ಇಲ್ಲಿ ಇದು ರೂಮ್, ಇದೊಂದು 2 ರೂಮ್ ಇದೆ ಇಲ್ಲಿ. ಮೇಲ್ಗಡೆ ಹೋದ್ಮೇಲೆ ಒಂದು ದೊಡ್ಡ ಹಾಲ್ ಇದೆ, ಅದ್ರ ಮೇಲೆ ಒಂದು ಕಿಚನ್ನು, ಒಂದು ಇದನ್ನ ಮಾಡ್ಯಾರ. ನೋಡ್ಬೋದಾ? ನೋಡ್ಬೋದು. ಮುಂಚೆ ಏನಾಗಿತ್ತು ಇದು? ಆಕ್ಚುಲಿ ಅರಮನೆ ಒಳಗಡೆ ಬಂದ ತಕ್ಷಣ ಇದು ಏನಾಗಿತ್ತು? ಏನೆಲ್ಲ ವ್ಯವಹಾರ ಮಾಡ್ತಾ ಇದ್ರು ಇಲ್ಲಿ? ಸಾರಿ, ಇಲ್ಲಿ ಸ್ವಲ್ಪ ಹೋಗಕ್ಕೆ ಅನುಕೂಲ ಇಲ್ಲ. ಇಲ್ಲ, ಆ ಕಡೆ ಹೋಗ್ಕೊಂಡ್ರಿ. ಆ ಕಡೆನೂ ಇಲ್ಲೇನೋ ಸಾಮಾನು ಭಾಳ ಇಟ್ಟಾರಲ್ಲಿ. ಕ್ಲೀನ್ ಇಲ್ಲ ರೀ ಇಲ್ಲಿ ಸರ್. ಇದನ್ನೆಲ್ಲ ಮೇಂಟೈನ್ ಮಾಡಕ್ಕೆ ಕಷ್ಟ ಆಗ್ಬಿಟ್ಟೈತಿ, ಲೇಬರ್ ಸಿಗಲ್ಲ. ಜಮೀನಲ್ರಿ ಸಿಕ್ಕಾಪಟ್ಟೆ ಆಳು ಕಾಳು ಇರ್ತಿದ್ರು, ಇಲ್ಲೆಲ್ಲ ಆಳು ಇರ್ತಿದ್ರು. ಇದೇನೈತಲ್ಲ, ಇದು ಶೋ ಥರ ಮಾಡಿದ್ದಾರೆ ಇದನ್ನ. ಓಕೆ, ಬಾಲ್ಕನಿ ಅದೆಲ್ಲ ಇದೆಲ್ಲ, ಅದು ಓಪನ್ ಇದೆ. ಇಲ್ಲ, ಆ ಕಡೆ ಭಾಳ ಚಂದ ಇದೆ, ಓಪನ್ ಇಟ್ಟಿದ್ದಾರೆ ಅದನ್ನ. ಓಪನ್ ಸ್ಪೇಸಾಗಿ ಎಲ್ಲ ನಿಂತ್ಕೊಂಡು ನೋಡೋದು. ಅಂದ್ರೆ ಇಲ್ಲಿ ಮನೆಯವ್ರಿಗೂ ಅಲೋ ಇತ್ತ ಅಥವಾ ಹೊರಗಡೆಯವ್ರು ಬರ್ಬೋದಿತ್ತ? ಹೊರಗಡೆಯವರು ಯಾರೂ ಬರ್ತಿದ್ದಿಲ್ಲ ಇಲ್ಲಿ, ಹೊರಗಡೆ ಯಾರಿಗೂ ಅಲೋ ಇದ್ದಿದ್ದಿಲ್ಲ. ಓಕೆ, ಇವಾಗ ನಾಡಗೌಡರು ಅಂದರೆ ಹಳ್ಳಿ ವ್ಯವಹಾರಗಳು ಬರ್ತಾ ಇರ್ತಾರೆ, ಲೆಕ್ಕಪತ್ರಗಳನ್ನ ನೋಡಬೇಕಿರುತ್ತೆ, ಕಂದಾಯ ವಸೂಲಿ ಮಾಡಬೇಕಿರುತ್ತೆ. ಅವರೆಲ್ಲ ಬಂದಾಗ ಎಲ್ಲಿ ಮೀಟ್ ಆಗ್ತಾರೆ? ಅಲ್ಲೊಂದು ಸ್ಪೇಸ್ ಇದೆ ಅಲ್ಲಿ. ಇನ್ನೂ ಒಳಗಡೆ ಇದೆ. ಅಲ್ಲೊಂದು ಸದರ್ ಅಂತ ಹೇಳಿ ಅದೊಂದು ಸ್ಪೇಸ್ ಇದೆ. ಅಲ್ಲೇ ಯಾರಾದರೂ ಬರ್ತಿದ್ರು, ಅಲ್ಲೇ ಕುಂಡಿರ್ತಿದ್ರು, ಮಾತಾಡೋದು, ನ್ಯಾಯ ಜಗಳ ಅಥವಾ ಏನೋ ಇದು ಇದ್ರು ಅಲ್ಲೇ ಬಗೆಹರಿಸೋದು ಎಲ್ಲ ಇದು ಮಾಡ್ತಾರೆ. ಈಗೇನು ಎಂಟ್ರಿ ಆದ್ಮೇಲೆ ರೀ, ಈ ಪೋರ್ಷನ್ ಐತಲ್ಲ, ಇದಿಷ್ಟು ವಾಡೆ. ಈ ವಾಡೆ ಒಳಗಡೆ ಏನಿದೆ ಅಲ್ಲ, ನಮ್ಮ ಪರ್ಸನಲ್ ಮನೆ ಇದೆ. ಆ ಮನೆ ಏನಿದೆ ಅದು ಹಳೇದದು. ಅಂದ್ರೆ ಪರ್ಸನಲ್ ಮನೆ ಅಂದ್ರೆ ಅಂತಪುರ ಅಂತ ಹೇಳ್ಬೋದಾ? ಎಸ್, 200 ವರ್ಷದ ಹಳೆ ಮನೆ ಅದು. ಮುಂಚೆ ಕಟ್ಟಿದ್ದು, ಈ ವಾಡೆ ಕಟ್ಟಕ್ಕಿಂತ ಮುಂಚೆ? ವಾಡೆಕ್ಕಿಂತ ಮುಂಚೆ ಇದ್ದಿದ್ದು ಮನೆ, ಆಮೇಲೆ ಇದನ್ನ ವಾಡೆ ಕಟ್ಸಿದ್ರು. ಸರ್, ಇಲ್ಲಿ ಮುಂಚೆ ಓಪನ್ ಐತಾ ಅಥವಾ ಇದನ್ನೇನಾದ್ರು ಅಂತಸ್ತು ತರ ಕವರ್ ಮಾಡಿದ್ರ? ಇಲ್ಲ, ಇದು ಓಪನ್ ಐತಿ. ಇದು ವಾಡೆ ಏನಿದೆ ಅಲ್ಲ, ವಾಡೆ ಆದ್ಮೇಲೆ ಇದನ್ನ ಕಟ್ಸಿದಾರ್ರಿ. ಇದೆಲ್ಲ ಹಂಗೆ ಇತ್ತು, ಏನು ಚೇಂಜ್ ಇಲ್ಲ.
ಓಕೆ ಈ ಮುಂದೆ ಎಂಟ್ರೆನ್ಸ್ ಮತ್ತೆ ಇದು ಸುತ್ತ ಕಟ್ಸಿದ್ದು. ಕಟ್ಸಿದ್ರಿ. ಆಮೇಲೆ ಬ್ಯಾಕ್ ಸೈಡ್ ಆ ಕಡೆ ಏನೈತಲ್ಲ ಫ್ರಂಟ್ ಡೋರ್ ಇದೆ ಅದು. ಓ ಆ ಕಡೆಯಿಂದ ಎಂಟ್ರಿ ಓಕೆ. ಉತ್ತರದ ಕಡೆ ಎಂಟ್ರಿ, ಇದು ದಕ್ಷಿಣ. ಓಕೆ ಸರ್, ಅಲ್ಲೆಲ್ಲ ಓಪನ್ ಎಲ್ಲ ಬಿಟ್ಟಿದ್ದೀರಲ್ಲ, ಏನಾದರೂ ನಿಮ್ಮ ಮನೆ ಹೆಣ್ಮಕ್ಳು ಯಾರಾದರೂ ಬಂದರೆ ನೋಡೋದಕ್ಕೆ ನಿಂತ್ಕೊಂಡು ನೋಡೋ ಅಂಥದ್ದ ಅಥವಾ ಇಲ್ಲೆಲ್ಲ ನಿಂತ್ಕೊಂಡು? ಇಲ್ಲೇ ಮೊದಲು ಆ ಟೈಮ್ನಾಗ ಹೆಂಗೆ ಇರ್ತಿತ್ತಂದ್ರೆ ಆ ಕಡೆ ಎಲ್ಲ ಅಲ್ಲೇ ಕುದುರೆ ಅದು ನಿಂದಿರ್ತಿದ್ವು ರೀ. ಇವಾಗ ಹಸು ಎಲ್ಲ ಕಾಣಿಸ್ತಾ ಇದೆಯಲ್ಲ, ಹಸು ಎಲ್ಲ ಕುದುರೆ ನಿಂದಿರ್ತಿದ್ವು. ಇಲ್ಲೇ ಎಲ್ಲ ಇವು ಇರ್ತಿದ್ರು, ಟಾಂಗ ಇದು ಇವೆರಡು. ಎಲ್ಲಿ ಸರ್? ಕೆಳಗಡೆ ಹೋದ್ರೆ ಗೊತ್ತಾಗತ್ತೆ ರೀ ಅದು ಕರೆಕ್ಟ್. ಓಕೆ. ಈ ಎರಡು ಟಾಂಗ ನಿಂದಿರ್ಸೋ ಜಾಗ ರೀ ಅದು. ಅವರು ಹೊಂಟಪ್ಪ ಅಲ್ಲ, ಒಳಗಡೆ ಇದೆ ನಿಮ್ದು ದೊಡ್ಡದು ಇದೆ. ಓ ಗೋಡನ್ ತರ ಈ ಕಡೆ ಮಾಡಿದಿರಲ್ಲ ಅಲ್ಲಿ. ಓಕೆ ಸರ್, ಇಲ್ಲೆಲ್ಲ ಸ್ಪೇಸ್ ಬಿಟ್ಟಿದ್ರಲ್ಲಿ ದೀಪ ಹಚ್ಚಿ ಇಡೋದು. ಹಚ್ಚಿದ್ರಿ ದೀಪ. ಹಂಗಾರೆ ಪ್ರತಿದಿನ ಎಲ್ಲಾ ಗೋಡೆಗಳ ಮಧ್ಯೆ ದೀಪಗಳ ಅಲಂಕಾರವಾಗಿತ್ತು. ಅಲ್ಲೆಲ್ಲ ದೀಪ ಹಚ್ಚಿದ್ರಿ. ಹಾಗಾದ್ರೆ ನಾವು ಸಿನಿಮಾಗಳಲ್ಲೆಲ್ಲ ನೋಡ್ತೀವಲ್ಲ, ಇವಾಗ ಹಳೆ ಸಿನಿಮಾದಲ್ಲೆಲ್ಲ ಗೋಡೆಲಾಗಿರ್ಬೋದು, ಬಾಗ್ಲತ್ರ ಆಗಿರ್ಬೋದು, ದೀಪ ಎಲ್ಲ ಕಚ್ಚಿಡ್ತಾ ಇದ್ರು ಅಂತ. ದೀಪ ಹಚ್ಚಿದ್ರಿ. ಎಲ್ಲ ಕಟ್ಗಿ ಎಲ್ಲ ಹಿಂಗ ಇದ್ರಲ್ಲಿ ಹಿಲಾಲ್ ಅಂತಿದ್ರಲ್ಲ, ಹಿಲಾಲ್ ಹಚ್ತಿದ್ರಿ ಎಲ್ಲ ಕಡೆಯಲ್ಲಿ. ಪಂಜು ಇದು ಉರಿ ಹಚ್ಚಿ ಕಟ್ಗಿಲೆ ಇದು ಮಾಡಿ ಹಿಂಗೆ ಹಚ್ತಿದ್ರು. ಅವಾಗ ಇಲ್ಲಿ ಕರೆಂಟ್ ಇರ್ತಿದ್ದಿಲ್ಲ ನಾವು, ಹಾಗಾಗಿ ಅದನ್ನ ಹಚ್ತಾ ಹಿಂಗೆ. ಇದೊಂದು ಸ್ವಲ್ಪ ನಾನು ಟೈಲ್ಸ್ ಮಾಡಲಿಕ್ಕೆ ಅಂತ ಹೇಳಿ ಇದನ್ನು ಮಾಡಿದ್ದೆ, ಬಟ್ ಇನ್ನೂ ಮಾಡೋಕ್ಕಾಗಿಲ್ಲ ನಾನು. ಹಿಂಗೆ ಇದೆ. ಇದ್ರ ಮೇಲೆ ಇಲ್ಲಿ ಮೇಲೆ ಟೈಲ್ ಮಾಡ್ಲಿಕ್ಕೆ ಅಂತ ಇಡ್ಸಿದ್ದೀನಿ, ಬಟ್ ಮಾಡಿಲ್ಲ. ಸ್ವಲ್ಪ ಭಾಳ ಇದು ಇದೆ, ಖರಾಬಿದೆ ಅದು. ಇದನ್ನು ಇದೆಲ್ಲ ಕಿಚನ್ ಇದೆ, ಬಾತ್ರೂಮು ಇದು ಮಾಡಿದ್ರೆ. ಇದು ಹಳೆ ಕಾಲದ್ದು ವಾಡೆ ಕಟ್ಟಬೇಕಾದ್ರೆ ಮಾಡಿದಂತದ್ದು ವಾಶ್ರೂಮ್ ಇದು. ವಾಶ್ರೂಮ್ ಅಂದ್ರೆ ಅಡಿಗೆ ಮನೆ ಪಕ್ಕನೇ ವಾಶ್ರೂಮ್ ಮಾಡ್ತಾ ಇದ್ದೀವಿ. ಇಲ್ಲ, ವಾಶ್ರೂಮ್ ಮೀನ್ಸ್ ಅಲ್ಲಿ ಬಂಡೆ ತೊಳಿಲಿಕ್ಕೆ ಅದು ಕಿಚನ್ ಇದು ಇತ್ತು. ವಾಶ್ರೂಮ್ ಅಂತ ಏನಿದೆ ಸರ್. ಇವಾಗಲೂ ಒಲೆ ಹಾಕಿದ್ರಲ್ಲ, ಏನಾದರೂ ಮಾಡ್ತೀರಾ ಇಲ್ಲಿ? ಇಲ್ಲೇನಿಲ್ಲ ಸರ್. ಇಲ್ಲಿ ಅಂತ ಕಿಟಕಿಗೆ ಇಷ್ಟೊಂದು ಸ್ಪೇಸ್ ಬಿಡ್ತಾ ಇದ್ರಾ? ಹೌದು. ಇದು ಎಷ್ಟು ಕನಿಷ್ಠ ಅಂದ್ರೆ ಒಂದು 5 ಫೀಟ್ ದೊಡ್ಡದಿದೆ ಇದು. ಅದ್ರ ಉದ್ದೇಶ ಏನು? ಅಷ್ಟೊಂದು ಅಡಿಯ ಗೋಡೆನೇ ಅಷ್ಟು ದೊಡ್ಡದಿದೆ ಅದು. ಗೋಡೆ ಅಷ್ಟು ದೊಡ್ಡದಿದೆ, 5 ಫೀಟ್ಸ್ ಗೋಡೆ ಇದೆ ಅದು. 5 ಅಡಿ ಗೋಡೆನ ಅವಾಗ ಎಲ್ಲ ಮನೆಗಳಲ್ಲೂ ನೋಡ್ತೀವಿ. ಯಾಕೆಂದ್ರೆ ಸ್ಟ್ರೆಂತ್ ಕಟ್ತಾ ಇದ್ರು ಅನ್ಸುತ್ತೆ. ಹೌದು, ಸ್ಟ್ರೆಂತ್ ಬೇಕಲ್ರಿ. ಓಕೆ ಸರ್. ಇಲ್ಲಿ ಮೇಲೆಲ್ಲ ಮಾಡಿದ್ರಲ್ಲ, ಇದು ಯಾವ್ದ್ರಿಂದ? ಇದು ರೀ ರೈಲ್ವೆ ಟ್ರ್ಯಾಕದ್ದು ಇವು ಬರ್ತಾವಲ್ರಿ, ಏನು ಹಳಿ ಅದರಿಂದ ತಗೊಂಡ್ಬಂದಿದ್ದ. ಎಲ್ಲಿ ಸಿಕ್ತಂತೆ ಸರ್? ಅವಾಗ ಸಿಗ್ತದ್ರಿ, ಅವಾಗೆಲ್ಲ ಪರ್ಚೇಸ್ ಮಾಡಿದಾರೆ ಆಗೆಲ್ಲ. ಓಕೆ. ಅದ್ರ ಮೇಲೆ ಏನ್ ಹಾಕಿದ್ದಾರೆ? ಅದ್ರ ಮೇಲೆ ಇದು ಕುಬಾ, ಇದು ಗಚ್ಚು. ಅದಕ್ಕೆ ಕರೆಕ್ಟಾಗಿ ಕುತ್ಕೊಂಡ್ಬಿಟ್ಟಿದೆ. ಮರದ್ದಾಗ್ಬಿಟ್ಟಿದ್ರೆ ನಿಮ್ದು ಮೇಲ್ಮುದ್ದಿ ಮನೆ ಆಗಿದ್ರೆ ಇಷ್ಟೊತ್ತಿಗೆ ಹೌದು. ಮೇಲೆ ಇದನ್ನ ಹಾಕಿ ಪರ್ಶಿ ಮೇಲೆ ಮಾಡಿರೋದು. ಓಕೆ ಸರ್. ಇವಾಗ ಈ ಪೋರ್ಷನ್ ಅಲ್ಲಿ ನೀವು ಯಾರು ಇರಲ್ಲ? ಇಲ್ಲಿ ಯಾರು ಇಲ್ಲ ಸರ್. ಇದೇನು ಸರ್, ಒಳಗಡೆ ಇನ್ನೊಂದು ಸೀಕ್ರೆಟ್ ಮಾಡಿ ಇದೆಯಲ್ಲ? ಹೌದು, ಮೇಲ್ಗಡೆ ಹೋಗ್ತೀವಿ. ಇದ್ರ ವಿಶೇಷತೆ ಏನು? ಅದ್ರ ವಿಶೇಷತೆ ಮೇಲೆ ಬರೀ ತೋರಿಸ್ತೀನಿ. ಇಲ್ಲಿ ಮೆಟ್ಲು ತುಂಬಾ ದೊಡ್ಡದಾಗಿಲ್ಲ. ಹೌದು. ಸರ್, ಓಪನ್ ಸ್ಪೇಸ್ ಇದೆ ಇಲ್ಲಿ. ಇದು ಓಪನ್ ಸ್ಪೇಸ್. ಇದ್ರ ಉದ್ದೇಶ ಸುಮ್ಮನೆ ರಿಲ್ಯಾಕ್ಸ್ ಇರಲಿಕ್ಕೆ. ಇಲ್ಲಿ ಮೇಲ್ಗಡೆ ಹತ್ತಿದ್ರೆ ಊರಲ್ಲೆಲ್ಲ ಏನು ನಡೆಯುತ್ತೆ ಎಲ್ಲ ಗೊತ್ತಾಗುತ್ತೆ. ಇಡೀ ಕಿರಕಲಮಟ್ಟಿನೇ ಕಾಣಿಸ್ತಾ ಇದೆ. ನಿಲ್ತಾ ಇದ್ರ ಅವಾಗ ಸೈನಿಕರು ಅಲ್ಲಿ ನಿಂದಿರ್ತಾ ಇದ್ರು. ಈಗೇನಿದೆ ಅಲ್ಲೇ ವೆಪನ್ ಇಡ್ಲಿಕ್ಕೆ ಮಾಡಿದ್ದಾರೆ. ಒಂದು ಗನ್ ಕರೆಕ್ಟ್ ಎಕ್ಸಾಕ್ಟ್. ಒಂದು ಗನ್ ಇಡ್ಲಿಕ್ಕೆ ಮಾಡಿದ್ದಾರೆ. ಇಲ್ಲಿ ಅದಕ್ಕೆ ಗನ್ ತರನೇ ಗನ್ ಇಡ್ಲಿಕ್ಕಂತೆ ಮಾಡಿದ್ದದು. ಇಲ್ಲೆಲ್ಲ ಕಾಣಿಸುತ್ತಲ್ಲ, ಯಾರು ಬರ್ತಾರೆ ಎಂಟ್ರಿ ಆದವ್ರು ಯಾರು ಅಂತ ಎಕ್ಸಾಕ್ಟ್ ಆಗಿ ಕಾಣಿಸುತ್ತೆ. ಇಲ್ಲಿ ರೌಂಡ್ ಶೇಪ್ ಆಗಿ
ಈ ತರ ಯಾವುದೇ ವಡೆಗಳಲ್ಲಿ ನಾವು ನೋಡಲ್ಲ ರೌಂಡ್ ಶೇಪ್ ಇಂದು. ಇಲ್ಲ 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 ಯಾವಾಗ ಇಲ್ಲ. ಸರ್ ಇಲ್ಲಿ ನೋಡ್ಬೋದು ನಾವು ಈ ವಡೆ ವಿಶೇಷತೆ ನೋಡ್ಬೇಕಾದ್ರೆ ಕಲ್ಲುಗಳು ಒಂದೊಂದ್ ಕಡೆ ಒಂದೊಂದ್ ತರ ಶೇಪ್ ಇದೆ. ಎಲ್ಲಾನು ನಾವು ಇವಾಗ ಟೈಲ್ಸ್ ಹೆಂಗ್ ಮಾಡ್ತೀವಿ ಆ ರೀತಿ ಶೇಪ್ ಆಗಿ ಮಾಡಿದಾರಲ್ಲ. ಹೌದು, ಅವಾಗಷ್ಟು ಇದನ್ನ ಭಾಳ ಶಾರ್ಪ್ ಇದು ಇತ್ತು ವರ್ಕ್ ಭಾಳ ಚಲೋ ಮಾಡ್ತಿದ್ರು. ಈಗೆಲ್ಲ ನೀವು ಈಗ ಮಾಡೋದು ಮಷಿನರಿ ಮೇಲೆ ಮಾಡ್ತಾರೆ. ಈಗ ನೋಡ್ರಿ ಅಷ್ಟು ನೀಟಂಗೆ ಆ ರೌಂಡ್ ಶೇಪು ಇದು ಬರ್ಬೇಕಂದ್ರೆ ಈಗಿನವ್ರು ನಾವು ಎಷ್ಟೋ ದುಡ್ಡು ಕೊಡ್ತೀವಿ ಅಂದ್ರೂ ಮಾಡೋಕ್ಕಾಗಲ್ಲ. ಹೌದು, ಅಂದ್ರೆ ಟೈಮ್ ಎಷ್ಟು ಹಿಡಿಯುತ್ತೆ, ಆಮೇಲೆ ಮಾಡೋಕ್ಕೂ ಆಗಲ್ಲ. ಮಾಡೋರು ಕಲ್ಲಿಲ್ಲ ಆ ಥರ ಈ ಥರ ಕಲ್ಲು ಸಿಗಲ್ರಿ, ಎಲ್ಲೂ ಸಿಗಲ್ಲ. ಇದು ಬಿಳ್ಗಿ ಅಂತಂತ ಹೇಳ್ತಾರ್ರಿ, ಬಟ್ ನನಗೆ ಇನ್ನೂ ಮಟ್ಟ ನನಗೆ ಈ ಕಲ್ಲಿನ ಬಗ್ಗೆ ಸಿಕ್ಕೇ ಇಲ್ಲ ಹೊಳ್ಳೆ ನನಗೆ ವಾಪಸ್ ಈ ಥರ. ಆಮೇಲೆ ಅದ್ರಾಗ ಏನೂ ಇದನ್ನ ಅದ್ರ ಕೀ ತೆಗಿಬೇಕಂತ ಒಂದು 7-8 ಜನನೂ ಹುಡುಕಾಡಿದ್ರು ಅದು ಸಿಕ್ಕಿಲ್ಲ. ಚಪಾಕಿ ಚಾಟಿ ನಿಮ್ಮ ಶಿಕ್ಷೆ ಕೊಡ್ತಾ ಇದ್ದಿದ್ದು ನಿಮ್ಮ ತಾತ ಅವ್ರ ಎಲ್ರಿಗೂ. ಅವಾಗ ಶಿಕ್ಷೆ ಅಂದ್ರೆ ಕಟ್ಟೆ ಹೊಡಿತಾ ಇದ್ದಿದ್ದು. ಇದು ಮೇ ಬಿ ನಂಗೆ 200 years ಬ್ಯಾಕ್ ಮನೆ ಇದು. ಓ, ಮುಂಚೆದ ಮನೆ, ಆದಿಲ್ ಶಾಹಿ ಬರೋಕ್ಕಿಂತ ಮುಂಚೆ ಮನೆ ಇದು. ಇದು 2.5 ಎಕರೆ ಇದೆ. ಇದನ್ನೆಲ್ಲ ಮೇಂಟೈನ್ ಮಾಡಬೇಕು, ಪೇಂಟ್ ಹೊಡಿಬೇಕಂದ್ರೆ ಎಷ್ಟು ಖರ್ಚಾಗುತ್ತೆ ನಿಮಗೆ? ಇಲ್ಲಿಗೆ ಯಾರು ಎಂಟ್ರಿ ಇಲ್ಲ, ಇಲ್ಲಿ ಯಾರಿಗೂ ಎಂಟ್ರಿ ಇಲ್ಲ. ಆ ಕಡೆನೇ ಏನಿದ್ರು ಎಂಟ್ರಿ. ನಮ್ಮೂರಲ್ಲಿ ರೆವಿನ್ಯೂ ಕಲೆಕ್ಷನ್ ಇದು ನ್ಯಾಯ ಪಂಚಾಯತಿ ಅಜ್ಜರಲ್ಲಿ ಕೋರ್ಟ್. ಇವಾಗ ಎಷ್ಟು ಟ್ರ್ಯಾಕ್ಟರ್ ಇದೆ ಮನೇಲಿ? ಟ್ರ್ಯಾಕ್ಟರ್ ನಮ್ದು ನಾವು 2 ಫ್ಯಾಮಿಲಿ ರೀ. ನಮ್ಮ ಕಾಕಾರು ಮತ್ತು ನಾವು, ಅವರು 2 ಅದಾವ್ರಿ, ನಮ್ಮ 2 ಟ್ರ್ಯಾಕ್ಟರ್ ಎಲ್ಲ ಒಟ್ಟಿಗೆನೇ ಇದ್ದೀರಾ? ಒಟ್ಟಿಗೆ. ಓಕೆ, ಬನ್ನಿ. ಇವರು ನಮ್ಮ ಅಕ್ಕರ್ರಿ. ನಮಸ್ತೆ. ಹೆಸರು? ರಾಧಾ ಅಂತ ಹೇಳ್ರಿ, ನಮ್ಮ ಸಿಸ್ಟರ್ ಆಗ್ಬೇಕ್ರಿ. ಈಗ ಇವರಲ್ಲೇ ನಮ್ಮ ಈ ಕಡೆ ಇರ್ತಾರೆ, ಮನೇಲಿ ಇರ್ತಾರೆ. ನಮ್ಮ ಕಾಕರು ಅವರು ಬಾಗಲಕೋಟೆನಲ್ಲಿ ಇರ್ತಾರೆ, ಇವ್ರು ಇಲ್ಲೇ ಇರ್ತಾರೆ. ಕಾಕ ಅಂದ್ರೆ ನಿಮ್ಮ ತಂದೆ ತಮ್ಮ. ಓಕೆ. ಇವರು ಚಾನೆಲ್ದವ್ರಿ, ಡಿಜಿಟಲ್ ಮಾಧ್ಯಮ ಬ್ಯಾಂಗ್ಳೂರಿಂದ ಬಂದಿದ್ದೀವಿ. ನಿಮ್ಮ ವಾಡೆ ನೋಡೋಣ ಅಂತ. ಹೌದು ಸರ್. ಇಲ್ಲಿಗೆ ಯಾರು ಎಂಟ್ರಿ ಇಲ್ಲ? ಇಲ್ಲಿ ಯಾರಿಗೂ ಎಂಟ್ರಿ ಇಲ್ಲ. ಆ ಕಡೆನೇ ಏನಿದ್ರು ಎಂಟ್ರಿ. ಓಕೆ. ಸೇಮ್ ಡೋರು, ಅದು ಸ್ವಲ್ಪ ಕಡಿಮೆ, ಅದರಷ್ಟು ದೊಡ್ಡದಿಲ್ಲ. ಅದು ಸ್ವಲ್ಪ ಸಣ್ಣದಾಗಿ ಪುಟ್ಟದಾಗಿ ಮಾಡಿದ್ದಾರೆ. ಅದು ಹೋಲಿಸ್ಕೊಂಡ್ರೆ ಅಂದ್ರೆ ಇವಾಗಿನ ಕಾಲಕ್ಕೆ ದೊಡ್ಡದೇ, ಈ ರೀತಿ ದೊಡ್ಡದಾಗಿ ಯಾರು ಮಾಡಲ್ಲ. ಅಂದ್ರೆ ಅವಾಗಿಂದಕ್ಕೆ ಕಡಿಮೆನೆ. ಇದೇನಿದೆ ಸರ್? ಇದು ಯಾಕಿದೆಯಲ್ಲ? ಇದು ಜೋಳ, ಅದು ಒಳಗಡೆ ಜೋಳ ಅದು ರೀ, ಹಸಿದ್ರಿ ಕೆಳಗಡೆ ಮಟೀರಿಯಲ್ ಬಂತು ದೊಡ್ಡದಿದೆ. 2 ಇದೆ ಅದು, ಅಲ್ಲೂ ಇಲ್ಲೇ ಅಲ್ಲಿ 3 ಕಡೆ ಇದೆ. ಅದು ಭಾಳ ತೆಗ್ಗಿದೆ ಅದು ಜೋಳ ರೀ. ಜೋಳ ಚೀಲ ಹಚ್ತಿದ್ರಿ ಒಳಗಡೆ, ಬಳತ ಅಂತಿದ್ರಿ. ಹೇಗೆ ಬಳತ ಅಂತ ಹೇಳ್ತೀವಿ, ಕಂಜ ಅಂತ ಹೇಳ್ತೀವಿ. ಜೋಳದ ಹಾಗೆ ಅಲ್ಲ, ಇದು ಹಾಗೆ ಅಲ್ಲ, ಬಳತ. ಇದನ್ನು ಒಂಥರ ಗುಹೆ ಚೀಲ ಹಚ್ಚೋದಿದ್ದು. ಅದು ಹಗೆದೋಗ ಚೀಲ ಹಚ್ಚಲ್ರಿ, ಜೋಳನ ಸುರಿ ಬಿಡ್ತಾರೆ ಹಗೆದೋಗ. ಇಲ್ಲಿ ಚೀಲ ಹಚ್ಚೋತಿದ್ದು. ಓಕೆ. ಆ ಥರ ಎಷ್ಟು ಮಾಡಿದ್ದಾರೆ? 1, 2, 3 ಅದಾವ. ಹಾಗಾದ್ರೆ ನಿಮ್ಮ ಮನೇಲಿ ವರ್ಷಕ್ಕೆ ಎಷ್ಟು ಜೋಳ ಬೆಳೀತಾ ಇದ್ರಿ? ಎಷ್ಟು? ಅವಾಗೇನ್ರಿ 3,000-4,000 ಚೀಲ ಜೋಳ ಆಗೋದವು. ಮಾಡ್ತಾ ಇರ್ಲಿಲ್ಲ ಅವಾಗೆಲ್ಲ. ಎಲ್ಲರಿಗೂ ಜನಕ್ಕನ ಹೋಗ್ತೈತಿ ಅಲ್ಲಿ. ಅವಾಗೆಲ್ಲ ಕಮರ್ಷಿಯಲೈಸ್ ಇದ್ದಿದ್ದಿಲ್ಲ. ಅದೆಲ್ಲ ನಮ್ದು ಹಿತ್ತಲ ಮನೆ ರೀ. ನೀವು ಹಿಂಗೆ ಬರ್ಬೇಕಾ? ಓಕೆ. 1, 2 ಇದು 3ನೇ ಡೋರು ಸರ್. ನಾವು ಒಳಗಡೆ ಬರ್ತಾ ಇರೋದು. ಇದೆಲ್ಲ ಪೈಪ್ ಎಲ್ಲ ನಿಮ್ಮ ಮಳೆ ನೀರು ಹೋಗ್ಲಿಕ್ಕೆ ರೀ? ಅಲ್ಲ, ಅವರೇ ಕೊಡ್ಸಿದ್ದು, ನೀವು ಕೊಡ್ಸಿದ್ದು? ಇಲ್ಲ, ನಾವು ಮಾಡಿಸಿದ್ದು. ಓಕೆ. ನಾವು ಮಾಡಿಸಿದ್ರಿ. ಕೆಲವೊಂದು ರಿನಿವೇಷನ್ ಮಾಡಿವಿ ನಾವು. ಕಲ್ಲೆಲ್ಲ ಕರ್ಸ್ಕೊಂಡು ಮಾಡಿಸಿದ್ದ? ಇಲ್ಲ ರೀ, ಅದು ಆ್ಯಸ್ ಯೂಶುವಲ್ ಮ್ಯಾಲೆ ಸ್ಲ್ಯಾಬ್ ಹಾಕಿ ಕೆಲವೊಂದು ರಿನಿವೇಷನ್ ಮಾಡ್ಕೊಂಡಿವ್ರಿ ಮ್ಯಾಲೆ ನಾವು. ಇದೇನಿದೆಲ್ಲ ನೀವು ಹೇಳಿದ್ರಲ್ಲ ಅಂತ. ನಮ್ಮೂರಲ್ಲಿ ರೆವಿನ್ಯೂ ಕಲೆಕ್ಷನ್ ಇದು ನ್ಯಾಯ ಪಂಚಾಯತಿ ಅಜ್ಜರಲ್ಲಿ ಕೋರ್ಟ್, ಅಲ್ಲಿ ಕೊಂಡಿರ್ತಿದ್ರಲ್ಲ. ಬನ್ನಿ. ಅದೇ ಇಲ್ಲಿ ಕುಂಡಿರ್ತಿದ್ರಿ ಎಲ್ಲ ಅಜ್ಜಾರು. ಇಲ್ಲಿ ಕುಂತಪ್ಪ ಅಂದ್ರೆ ಇಲ್ಲೆಲ್ಲ ಉಳಿದ ಜನ ಎಲ್ಲರೂ ಇಲ್ಲಿ ಕೆಳಗಡೆ ಕುಂಡ್ರೋದು. ಇಲ್ಲಿ ಕುಂತ್ಕೊಂಡು ನ್ಯಾಯ ಪಂಚಾಯತಿ ಮಾಡೋದು, ರೆವಿನ್ಯೂ ಕಲೆಕ್ಷನ್ ಇದ್ರೆ ಇಲ್ಲೇ ಬಂದ್ ಮಾಡೋದು. ಅವರೇ ಇದನ್ನು ಮಾಡಿ ಕಟ್ಟಿಸ್ತವ್ರು, ಮೂಲ ಮಾಲಕರು. ಓಕೆ. ರಾಮಚಂದ್ರ ಗೌಡರು, ಇವರು ಅವರ ಮಿಸ್ಸಸ್. ಆ ಕಡೆ ಪಕ್ಕದಲ್ಲಿರೋರು
ಗಂಗಾಬಾಯಿ ಅಮ್ಮ ಅಂತ ಹೇಳ್ರಿ, ಇವರು ನಮ್ಮ ಅಜ್ಜ ರೀ, ಅವ್ರ ಮಗ ರೀ ಅವರು. ಓಕೆ, ಈ ಕಡೆ ಲಾಸ್ಟಲ್ಲಿ ಇದ್ದಾರೆ ಅವ್ರ ತಾಯಿಯವರು, ನಿಮ್ಮ ಅಜ್ಜರ ತಾಯಿಯವರು. ತಾಯಿ. ಇಲ್ಲಿ ಮಧ್ಯದಲ್ಲಿ ಇದೆ, ಅದು ಓಂ ಶಾಂತಿ ಇದು ರೀ, ಅದು ಬರ್ಬೋದಾ? ಬರ್ಬೋದು. ಇದು ನಮ್ಮ ಅಜ್ಜಿಯವರು ಬಾಬಾನ್ ಭಕ್ತರಿ ಅವರು, ಇವ್ರದ್ದು ಇಟ್ಟಿದ್ರು. ಓಕೆ ಸರ್, ಇವಾಗ ಹಳೆ ಕಾಲದ್ದು ಜುಮ್ಕಿ ಆಗಿರ್ಬೋದು, ನಿಮ್ಮ ಅಜ್ಜಿಯವ್ರು ಹಾಕಿದಾರಲ್ಲ ಸರ್, ಅದೆಲ್ಲ ನಿಮ್ಮ ಫ್ಯಾಮಿಲಿ ನೀವು ನೋಡಿದ್ರಾ? ಇತ್ತ ನಾವು ನೋಡಿಲ್ಲ ರೀ, ನಮ್ಮ ಮದರ್ ಏನೋ ನೋಡಿರ್ಬೋದು, ಕೇಳಿರೋರು ಹೇಳ್ತಾರ ಅವರು. ಆ ಥರ ವಂಶ ಪರಂಪರೆಯಾಗಿ ಬಂದಿದ್ದೇನಾದ್ರೂ ಇದೆಯಾ? ಮೂಗುತಿ ಆಗಿರ್ಬೋದು ಹಳೆ ಕಾಲದಲ್ಲಿ? ಇಲ್ಲ, ಅದು ನಮ್ಮ ಮದರ್ಗೆ ಗೊತ್ತು ರೀ, ಯಾಕಂದ್ರೆ ನನಗೆ ಗೋಲ್ಡ್ ಬಗ್ಗೆ ನಮ್ಗೆ ಜಾಸ್ತಿ ಗೊತ್ತಾಗಲ್ಲ. ಅವ್ರ ಕಡೆ ಏನಾರ ಅದೇನು ಹಳೇದೇನಾರ. ಅಲ್ಲ, ನಿಮ್ಮ ತಾತ ಹಾಕೊಳ್ತಾ ಇದ್ದಿದ್ದು ಪೆನ್ನು ಆಗಿರ್ಬೋದು, ರುಮಾಲು ರುಮಾಲು ಇದಾವ್ರಿ, ರುಮಾಲು ಇದಾವ್ ಬಿಡ್ರಿ. ನಿಮ್ಮ ತಾತ ಯೂಸ್ ಮಾಡ್ತಿದ್ದಿದ್ಯಾ? ಎಲ್ಲಿಟ್ಟಿದ್ದೀರಾ? ಗೊತ್ತಿಲ್ಲ, ಬಟ್ ಭಾಳ ವರ್ಷ ಆಯ್ತಲ್ರಿ. ಓಕೆ, ಈ ಕಡೆ ಏನಿತ್ತು ಸರ್? ಈ ಕಡೆ ಅದು ಇದೊಂದು ರೂಮ್ ಅಷ್ಟೇ ರೀ. ಓಕೆ, ಎರಡು ಕಡೆ ಒಂದೊಂದು ರೂಮ್ ಬಂದವ್ರಿಗೆ ಡಾಕ್ಯುಮೆಂಟ್ ಇಡ್ಲಿಕ್ಕೆ ಮಾಡಿದ್ರು. ಓಕೆ ಸರ್, ಇದು ಅವಾಗ ಯಾವ ರೀತಿ ಇದು ಫೋಟೋ ಫ್ರೇಮ್ ಎಲ್ಲ ಮಾಡಿಸ್ತಾ ಇದ್ದಿದ್ದು? ಪೇಂಟಿಂಗ್ ಇದು, ಪೇಂಟಿಂಗ್ ಮಾಡಿದ್ದು ಎಷ್ಟು ಚೆನ್ನಾಗಿ. ಯಾರು ಸರ್ ಮಾಡಿರೋದು? ಅವಾಗ ಯಾರು ಕಮತಗಿ ನೋಡ್ರಿ, ಏನ್ ಸಕ್ಕದಾಗಿ ಮಾಡಿದ್ದಾರೆ ಸರ್. ಪೇಂಟಿಂಗ್ ಇದಲ್ಲ, ಪೇಂಟಿಂಗ್ ರೀ, ಅದನ್ನ ನಾವು ಕಟ್ ಹಾಕ್ಸಿವಿ. ಓಕೆ ಸರ್, ಅಂದ್ರೆ ಸುಮಾರು ಎಷ್ಟು ವರ್ಷದ ಹಿಂದಿನ ಫೋಟೋ ಇರ್ಬೋದು ಇದು? ಇದು ಮೇ ಬಿ ಇದು ಮಾತ್ರ 1977 ರೀ. ಇಲ್ಲಿ ಬರ್ದಾರ ನೋಡ್ರಿ, ಹೌದು, ಡೆತ್ 1977 ಹೋಗಿ ಇದು ಮಾಡಿದ್ದು. ಇದು ಯಾವಾಗ ಮಾಡಿದ್ದು ಗೊತ್ತಿಲ್ಲ ರೀ, ಇದಕ್ಕಿಂತ ಬಿಫೋರ್ ಇರ್ಬೋದು. ಓಕೆ, ಮೋಸ್ಟ್ಲಿ 60 ಇರ್ಬೋದು ಇದು. ಸರ್, ಇದೆಲ್ಲ ಗೆದ್ರಿಡ್ತಾ ಇದೆ. ಹೌದು. ಏನು ಸರ್, ಈ ಗಾಡಿ ಎಷ್ಟು ಎಕರೆ ಇದೆ? ಇದು 2.5 ಎಕರೆ ಇದೆ. ಇದನ್ನೆಲ್ಲ ಮೇಂಟೈನ್ ಮಾಡಬೇಕು, ಪೇಂಟ್ ಹೊಡಿಬೇಕಂದ್ರೆ ಎಷ್ಟು ಖರ್ಚಾಗುತ್ತೆ ನಿಮಗೆ? ಅಯ್ಯೋ, ಅಂದಾಜು ಮಾಡೋಕ್ಕಾಗಲ್ಲ ರೀ ಮೇಡಮ್. ಹೆಂಗೆ ಅಂದಾಜು ಹೆಂಗೆ ಮಾಡೋದು? ಇದಿಷ್ಟು ಮಾಡ್ಕೊಳಕ್ಕೆ ನಮ್ಮ ಮೊನ್ನೆ ಇದು ನನ್ನ ಮನೆ ಒಳಗಿಂದ ಪೇಂಟ್ ಮಾಡ್ಲಿಕ್ಕನ ಎಷ್ಟು 3.5 ಲಕ್ಷ ಹೋಯ್ತು. ಓ ಮೈ ಗಾಡ್, ಇದನ್ನೆಲ್ಲ ಮಾಡಿಸ್ಬೇಕು, ಇನ್ನೆಲ್ಲ ಮಾಡಿಸ್ಬೇಕಂದ್ರೆ ಎಲ್ಲ ಭಾಳ ಬರ ಹೇಳೋದಕ್ಕೆ ಆಗಲ್ಲ ಅಷ್ಟಿದೆ. ಹಂಗಾದ್ರೆ ನೀವು ಎಷ್ಟು ವರ್ಷಕ್ಕೊಮ್ಮೆ ಇದಕ್ಕೆ ಪೇಂಟ್ ಮಾಡಿಸ್ತೀರಾ? ಯಾವುದೋ ಮದ್ವೆ ಅಥವಾ ಮನೇಲಿ ಏನಾರ ಫಂಕ್ಷನ್ ಆದರೆ ಅದು ಇಂಪಾರ್ಟೆಂಟ್ ಏನು ಇದು ಇರ್ತಾವಲ್ಲ ಅವನ್ನಷ್ಟು ಮಾಡ್ಕೋತೀವಿ ರೀ. ನಿಮಗೆ ಗೊತ್ತಿರಂಗೆ ಎಷ್ಟು ವರ್ಷದಿಂದ ಪೇಂಟ್ ಮಾಡಿಸಿದ್ದೀರಾ? ಇದು ಪೇಂಟ್ ಮಾಡ್ಬೇಕಂದ್ರೆ ಮೇ ಬಿ ನನಗನ್ಸಿದ ಮಟ್ಟಿಗೆ ಒಂದು 15 ಇಯರ್ಸ್ ಆಗಿರ್ಬೋದು. 15 ವರ್ಷ ಆಗಿರ್ಬೋದು. ಓ ಮೈ ಗಾಡ್, 15 ವರ್ಷದ ಹಿಂದೆ ಪೇಂಟಿಂಗಿಗೆ ಎಷ್ಟು ಖರ್ಚಾಗಿತ್ತು ಸರ್? ಲೆಕ್ಕ ಇಲ್ಲ ರೀ, ನಾವಿನ್ನೂ ಅಷ್ಟು ಇದು ಇದ್ದಿದ್ದಿಲ್ಲ ಆ ಟೈಮ್ನಾಗ. ನಮ್ಗೆ ನಮ್ಮ ಫಾದರ್ ಮಾಡಿಸಿದ್ರಿ ಅದು. ಓಕೆ, ಕೊಂಡ್ರಿ ಅವ್ರಿ 2 ಇಯರ್ಸ್ ಆಯ್ತು ರೀ. 2 ಇಯರ್ಸ್ ಆಯ್ತು. ಎಷ್ಟು ಏಜ್ ಆಗಿತ್ತು? 68 ರೀ. 68 ಆಗಿತ್ತು. ಇವಾಗ ಅಂದರೆ ಇಲ್ಲಿ ವಾರ್ಡಲ್ಲಿ ಇರೋದು ನಿಮ್ಮ ಫ್ಯಾಮಿಲಿ? ನಮ್ಮ ಫ್ಯಾಮ್ಲಿ, ನಮ್ಮ ಕಾಕರ ಫ್ಯಾಮ್ಲಿ, ಅವರು ಇಲ್ಲಿರಲ್ರಿ, ಬಾಗಲಕೋಟೆ ಇರ್ತಾರೆ. ಸರ್, ಇದನ್ನ ಏನು ಮಾಡಿದ್ರೆ? ಇದು ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾಗೆ ರೆಂಟ್ ಕೊಟ್ಟಿದ್ದಾರೆ. ಅದು ನಮ್ಮ ಕಾಕಾರಿಗೆ ಬರ್ತದೆ ಅದು ಪೋರ್ಷನ್. ಆ ಕಡೆ ಕೊಟ್ಬಿಟ್ಟಿದ್ದೀರಾ? ಓಕೆ. ಇದು ನಮ್ದು ಫ್ರಂಟ್ ಡೋರ್ ರೀ. ಓ, ನಾವಿವಾಗ ಹಿಂದ್ಗಡೆ ಡೋರಿಂದ ಬಂದಿದ್ದು, ನೀವು ಹೇಳ್ತಾ ಇದ್ದಲ್ಲ ಮುಂದೆ ಅವಾಗ ಈ ಡೋರ್ ಇತ್ತು. ಆ್ಯಕ್ಚುಲಿ ವಾರ್ಡರ್ ಎಂಟ್ರೆನ್ಸ್ ಇದ್ರಿ. ಓಕೆ, ಇದು ನಮ್ದು ವಾರ್ಡರ್ ಎಂಟ್ರಿ ಇದೆ. ಇದು ಉತ್ತರ ದಿಕ್ಕಿಗೆ ಓಲ್ಡ್ ವಾರ್ಡರ್. ಇದು ಎಂಟ್ರೆನ್ಸ್ ಅದು. ಸರ್, ಎಂಟ್ರೆನ್ಸ್ ಬಾಗ್ಲ ಸ್ವಲ್ಪ ಸಿಂಪಲ್ ಆಗಿದೆ, ಅದು ಇನ್ನೂ ತುಂಬಾ ಚೆನ್ನಾಗಿದೆಯಲ್ಲ? ಅದು ಆ್ಯಕ್ಚುಲಿ ಬ್ಯಾಕ್ನಿಂದ ಕನ್ಸ್ಟ್ರಕ್ಷನ್ ಮಾಡ್ಕೋತ ಬಂದು ಇದಕ್ಕಿಂತ ದೊಡ್ಡದಿತ್ತು ಅದು ಪ್ಲಾನ್. ಬಟ್ ಅವ್ರು ಕಟ್ಟಲಿಲ್ಲಲ್ರಿ, ಮುಗಿಸ್ಬಿಟ್ರಲ್ಲಿಗೆ. ಅವ್ರು ತೀರ್ಕೊಂಡ್ಮೇಲೆ ಮಾಡಲಿಲ್ಲ ಯಾರು. ಬಟ್ ನಿಜವಾಗ್ಲೂ ಏನಾರ ಕಟ್ಟಿದ್ರಪ್ಪ ಅಂದ್ರೆ ರೀ 100% ಶೋರ್ ಇದು ನಮ್ಮ ಇದ್ರಾಗೂ ಇರ್ತಿದ್ದಿಲ್ಲ. ಅದು ಅಂದ್ರೆ ಸರ್ಫೇಸ್ ಮಾಡ್ಕೊಂಡ್ಬಿಡ್ತಿದ್ರಿ. ಹೆಂಗೆ ಮೈಸೂರು ಒಡೆಯರ್ದು ಮಾಡ್ಯಾರಲ್ಲ ಆ ರೀತಿ ಗೌರ್ಮೆಂಟ್ ಇದನ್ನು ಮಾಡ್ಕೊಂಡ್ಬಿಡ್ತಿದ್ರೆ ನಮಗೆಲ್ಲೋ ಒಂದು ಕಡೆ ಇರಾಕ್ ಒಂದು ಇದನ್ನು ಕೊಡ್ತಿದ್ರು. ಹೌದು ಸರ್, ಇದು ಕಟ್ಗೆಯಿಂದ ಹಾಕ್ಬಿಟ್ಟಿದ್ದಾರೆ. ಇದು ಮೇಲೆ ಸೌದೆ ತರ ಕಾಣಿಸ್ತಾ ಇದೆ. ಏನೆಲ್ಲ ಯೂಸ್ ಮಾಡಿದ್ದಾರೆ? ಕಟ್ಟಿಗೆ ರೀ, ಕಟ್ಟಿಗೆ. ಅದು ಅದ್ರ ಮೇಲೆ ಮಣ್ಣು ಹಾಕಿದ್ದಾರೆ. ಓಕೆ, ಇದ್ರಲ್ಲಿ ಆಕಾರ ಹೇಗಿದೆ ಸರ್? ಅದೇ ತರ ಇದೆಯಾ ಅಥವಾ ಬೇರೆ ರೀತಿ ಇದೆಯಾ? ಅಥವಾ ನೀವು ಮಾಡ್ಕೊಂಡಿರೋದು? ಇಲ್ಲ, ಅದೇ ಸೇಮ್ ರೀ. ಇದನ್ನು ಕ್ಲೋಸ್ ಮಾಡ್ತೀರಾ? ಹೌದು. ಇದರಲ್ಲಿ ಏನಾದರೂ ಸೀಕ್ರೆಟ್? ಇಲ್ಲ ಸರ್, ಇದೆಲ್ಲ ಅಚ್ಚಿಂದ ಗಚ್ಚಿಂದ? ಇದು ಇಲ್ಲ, ಸಿಮೆಂಟ್ ಇರೋದು.
ಗಚ್ ಈ ಕಡೆ ಯೂಸ್ ಮಾಡಿಲ್ಲ, ಅದೇನು ಪೋಷಣೆ ಐತಲ್ರಿ ಅದಷ್ಟೇ ಮಾಡ್ಯಾರ ಗಚ್. ಓಕೆ, ಅದನ್ನ ಡೋರ್ ಹಾಕಿದ್ರೆ ಅಷ್ಟೇ, ಇದೆಲ್ಲ ನೀವೇ ಮಾಡ್ಕೊಂಡಿದ್ದು ಕಂಪ್ಲೀಟ್ ಆಗಿ. ಈಗ ವಾಡೆಯಿಂದ ಬರ್ಬೇಕಂದ್ರೆ ನಾವು ಹೀಗೆ ಎಂಟ್ರಿ ಕೊಡ್ಬೇಕಿತ್ತು. ಯೂಶಲಿ ಅಲ್ಲಿಂದಲೇ ಬರ್ತಾ ಇದ್ರು ಅನ್ಸುತ್ತೆ, ಇನ್ನು ಕಂಪ್ಲೀಟ್ ಆಗಿಲ್ವಲ್ಲ. ಹಾಂ ಹೌದು. ಇದು ನಮ್ಮ ಮನೆ ರೀ, ನಾವಿರೋ ಮನೆ. ತುಂಬಾ ಹಳೆ ಮನೆ ಅಂದ್ರೆ ಹಳೆ ಮನೆ ಇದು ಮೇ ಬಿ ನಂಗೆ 200 years ಬ್ಯಾಕ್ ಮನೆ ಇದು. ಓ, ಮುಂಚೆದ ಮನೆ, ಆದಿಲ್ ಶಾಹಿ ಬರೋಕ್ಕಿಂತ ಮುಂಚೆ ಮನೆ ಇದು. ಓಕೆ, ಬನ್ನಿ ನೋಡೋಣ. ಬನ್ನಿ. ವಾವ್, ಸಕ್ಕತ್ತಾಗಿದೆ ಸರ್. ಬನ್ನಿ. ಇಲ್ಲೇ ಮನೆಗೆ ಎಂಟ್ರಿ ಆದ ತಕ್ಷಣನೇ ಒಂದು ಡೆಮೋ ಪೀಸ್ ಇಟ್ಟಿದ್ದೀರಲ್ಲ, ಯಾವುದು ಇದಾ? ಇದು ನಾನು ಇದೇ ತೊಗೊಂಡಿದ್ರಿ ಅದು, ಬಟ್ ಮೊದಲಿನ ಹಳೇದಲ್ಲ. ಓಕೆ, ಬಾಂಬೆನಾಗ ನಾ ತಂದಿದ್ದೆ ಅದು. ಸುಮ್ಮನೆ ಶೋಗಿಲ್ಲ. ಇಲ್ಲಿ ತುಂಬಾ ಫೋಟೋಸ್ ಇದೆ. ಇವರು ನಮ್ಮ ಮದರ್ ರೀ. ಮೇಡಮ್ ನಮಸ್ತೆ. ಕಸ್ತೂರಿಬಾಯಿ ನಾಡಗೌಡ್ರು ಅಂತೇಳಿ, ಮಾಜಿ ZP ಮೆಂಬರ್. ಓಕೆ, ಡಿಜಿಟಲ್ ಮಾಧ್ಯಮ ವೆಬ್ ಚಾನೆಲ್. ಕೆರ್ಕಲಮಟ್ಟಿ ವಾಡೆ ಸಿನಿಮಾದಲ್ಲಿ ಅಷ್ಟೇ ನೋಡಿದ್ವಲ್ಲ, ರಿಯಲ್ ಆಗಿ ನೋಡೋಣ ಮತ್ತೆ ನಮ್ಮ ಡಿಜಿಟಲ್ ಮಾಧ್ಯಮ ಮುಖಾಂತರ ಜನರಿಗೆ ಪರಿಚಯ ಮಾಡ್ಕೊಳ್ಳೋಣ ಅಂತ ಬಂದಿದೆ. ತುಂಬಾ ಚೆನ್ನಾಗಿದೆ. ಅದೇ ಮೇಂಟೈನ್ ಮಾಡೋದೇ ಒಂದು ಕಷ್ಟ. ಭಾಳ ಕಷ್ಟ ರೀ. ಸುಮಾರು ಜನ ನೋಡಕ್ ಬರ್ತಾರ, ಎಲ್ಲೆಲ್ಲಿಂದನೂ ಬರ್ತಾರ, ಖರೆ ಮೇಂಟೈನ್ ಮಾಡೋದು ಭಾಳ ತ್ರಾಸ ಇದೆ. ಇವರು ನಮ್ಮ ಬ್ರದರ್ ರೀ. ಇವರು ನಾವು 3 ಜನ ರೀ. ನಮ್ಮ ಬ್ರದರ್ ಒಬ್ನು UK ಅಲ್ಲೇ ಸೆಟ್ಲ್ ಆಗ್ಬಿಟ್ಟ. ನಾವು ಇವ್ರು ಲಾಸ್ಟ್ ಬ್ರದರ್. ಇವರು ಗದಗ್ನಾಗ ಇರ್ತಾರೆ. ಇಲ್ಲಿರೋದು ನೀವು ಒಬ್ಬರೇ? ಇಲ್ಲಿ ನಾನೊಬ್ಬನೇ. ಅದು ಫೋಟೋ ಸರ್? ಇದು ಪ್ರಸನ್ನ, ನಮ್ಮ ಬ್ರದರ್. ಓಕೆ, ಇವರು UK ಇರ್ತಾರೆ, ಅಲ್ಲೇ ಸೆಟ್ಲ್ ಆಗ್ಬಿಟ್ರಿ ಅವರು. ಬರ್ತಾ ಇರ್ತಾರೆ ಅವಾಗ? ಹಾಂ, ಅವಾಗ ಒಬ್ಬನ ಸಿಟಿಜನ್ಶಿಪ್ ಅಲ್ಲೇ ಆಗ್ಬಿಡುತ್ತೆ, ಅಲ್ಲೇ ಸೆಟ್ಲ್ ಆಗಿ. ಓಕೆ ಸರ್, ಇಲ್ಲಿ ಏಮ್ ರೆಡ್ಡಿ ಮಲ್ಲಮ್ಮ ಫೋಟೋ? ಹೌದು, ನಮ್ಮದೇ ಇರೋದು. ಹೌದು. ಓಕೆ, ಮಲ್ಲಮ್ಮ ಮತ್ತು ವೇಮನ್. ಸರ್, 200 ವರ್ಷದ್ದು ಹಳೆ ಮನೆ ಅಂತ ಹೇಳ್ತಾ ಇದ್ದೀರಲ್ಲ, ಕಟ್ಗೆಗಳು ನೋಡಿ ಎಷ್ಟು ಗಟ್ಟಿಯಾಗಿದೆ. ಹೌದ್ರಿ, ಯಾಕೆಂದ್ರೆ ನಿಮ್ಮ ತಾತವರು ಅಲ್ಲ ಕಟ್ಸಿದಾರಲ್ಲ, ಅದು ಇವಾಗ 100 ವರ್ಷ ಆಗಿದೆ, ಅದೇ ಗೆದ್ಲಿಡ್ದು ಹೋಗ್ತಾ ಇದೆ. ಆದ್ರೆ ಇದು ಏನೂ ಆಗಿಲ್ಲ ರೀ, ಏನೂ ಆಗಿಲ್ಲ. ಇದು ಈಗ ಇದೇನೈತಲ್ಲ ಸ್ವಲ್ಪ ಸೋರ್ತಾ ಇದೆ. ಇದನ್ನ ಇನ್ನೂ ಸ್ವಲ್ಪ ಮೇಂಟೈನ್ ಮಾಡಿಲ್ಲ. ಈ ಇಯರ್ ಮಾಡಬೇಕಾಗಿತ್ತು, ನನಗೂ ಆಗಲಿಲ್ಲ ಅದು ಮಾಡಲಿಕ್ಕೆ. ನಿಮ್ಮ ತಂದೆಯವ್ರ ಫೋಟೋಸ್ ತೋರಿಸ್ತೀರಾ ಸರ್ ಏನಾದರೂ? ನಮ್ಮ ತಂದೆಯವ್ರು ಇವರೇ. ಓಕೆ, ಇವರು ಅವ್ರು ನಮ್ಮ ಅಜ್ಜವರು. ಇವರು ನಮ್ಮ ಅಜ್ಜವರ ಅಮ್ಮರು, ಅಂದ್ರೆ ಗಂಗಾಬಾಯಿ ಆರ್ತಿರ್ ನೋಡಿದ್ರಲ್ಲ ಅಲ್ಲೇ ಅವರು. ಓಕೆ, ಹಳೆ ಕಾಲದ್ದು ನಿಮ್ಮ ತಾತನ ಕಾಲದಾಗಿರ್ಬೋದು, ಟೇಬಲ್ಲು ಕುರ್ಚಿ ಆ ಥರದ್ದು ಏನಾದ್ರು ಇದೆಯಾ ಸರ್? ಟೇಬಲ್ಲು ಕುರ್ಚಿ ಆ ಥರ ಏನಿಲ್ಲ ರೀ. ಇದೊಂದು ಇದು ಇದೆ ನೋಡ್ರಿ, ಹಳೆ ಕಾಲದ ಒಂದಪ್ಪ ಅಂದ್ರೆ ನಿಮ್ಗೆ ನೋಡಲಿಕ್ಕೆ. ಚಪಾಕಿ ಇದೆ, ಚಾಟಿ. ನಿಮ್ಮ ಶಿಕ್ಷೆ ಕೊಡ್ತಾ ಇದ್ದಿದ್ದು ನಿಮ್ಮ ತಾತ ಅವ್ರ ಎಲ್ರಿಗೂ ಅವಾಗ ಶಿಕ್ಷೆ ಅಂದ್ರೆ ಕಟ್ಟೆ ಹೊಡಿತಾ ಇತ್ತು ಅನ್ಸುತ್ತೆ. ಸಾರಿ, ಇಟ್ಟಾಯ್ತು ಅನ್ಸುತ್ತೆ. ಎಲ್ಲಿ ಸರ್ ಅವಾಗ ಹೇಳ್ತಾ ಇರಲ್ಲ ಶಿಕ್ಷೆ ಕೊಡೋದಕ್ಕೆ ಎಲ್ಲ ಒಂದು? ಅದೇ ನೀವು ನೋಡಿದ್ರಲ್ಲ ಅಲ್ಲೇ ಕಂಬ ಕಟ್ಟು ಹೊಡಿತಾ ಇದ್ದಿದ್ದು. ಅಲ್ಲಿ ಏನೋ ಇದ್ರು ನ್ಯಾಯ ಅಲ್ಲೇ ಇದು ಮಾಡ್ತಿದ್ರು. ಬಟ್ ಇದು ಒಂದೇ ನಂಗೆ ಉಳಿವಿಗಾಗಿರೋದು, ಇದು ಒಂದೇ ನೋಡ್ರಿ ಸರ್. ಇದು ಯಾವ್ದ್ರಿಂದ ಮಾಡಿರೋದು? ಮೋಸ್ಟ್ಲಿ ಚರ್ಮ ರೀ, ಚರ್ಮದಿಂದ ಮಾಡಿರೋದು. ಓಕೆ, ಒಂದು 200 ವರ್ಷ ಆಗಿದೆಯಾ ಇದಕ್ಕೆ? 200 ವರ್ಷದ ಹಳೇದು ಚಾಟಿ. ಅವಾಗ ತಪ್ಪು ಮಾಡಿದವ್ರಿಗೆ ಕಟ್ಟಿ ಕಂಬಕ್ಕೆ ಹೊಡಿತಾ ಇದ್ರು. ಈಗ ಯಾರು ಹೊಡೆಸ್ಕೊಳ್ಳಲ್ರಿ. ಇವಾಗ ಕೋರ್ಟ್ ಇದೆ, ಪೊಲೀಸ್ ಇದೆ, ನೋಡ್ಕೋತೀನಿ ಅಂತ ತಪ್ಪು ಮಾಡಿದಾರೆ ರಾಜಾರೋಷವಾಗಿ ಹೇಳ್ತಾರೆ. ಅವಾಗ ಇಲ್ಲಪ್ಪ ಗೌಡ್ರು ಕಂಬಕ್ಕೆ ಹೊಡಿತಾರೆ ಅಂತ ಹೇಳ್ಬಿಟ್ಟು ತಪ್ಪು ಮಾಡಿದ್ರೆ ಅವರೇ ಬಂದು ಒಪ್ಕೊಳ್ತಾ ಇದ್ರು ಹೊಡ್ತಂಗೆ. ಇವಾಗ ಕೈ ಮಾಡಿದ್ರೆ ದೊಡ್ಡ ಅಪರಾಧ. ಓಕೆ, ತಗೊಳ್ಳಿ ಸರ್. ಎಷ್ಟು ಉದ್ದ ಇದೆ ಸರ್ ಅದು? ಹೌದ್ರಿ. ಇದಕ್ಕೆಲ್ಲ ನೀವೆಲ್ಲ ಪಾಲಿಶ್ ಮಾಡಿಸಿದ್ದೀರಾ? ಪಾಲಿಶ್ ಮಾಡಿಸಿದ್ದೀನಿ ರೀ, ಮಾಡಿಸಿದ್ದೀವಿ. ಇದು ಒಂದು ಬೆಡ್ರೂಮ್ ಎಲ್ಲ ಒಂದೇ ರೀತಿ ಡೋರ್ ಮಾಡಿಸಿದ್ದೀರಾ? ಬೆಡ್ರೂಮ್ ಇದೆ. ಓಕೆ, ಇದಕ್ಕೆಲ್ಲ ನ್ಯಾಚುರಲ್ ಇದು ರೀ, AC ಬೇಕಾಗಿಲ್ಲ ರೀ. ಸೆಕೆ ಏನಾಗಲ್ಲ, ಚಳಿನೂ ಆಗಲ್ಲ. ಬೇಸಿಗೆ ಹೋಗಂತೂ ಭಾರಿ ಫಸ್ಟ್ ಕ್ಲಾಸ್ AC ಫೀಲ್ ಕೊಡುತ್ತೆ.
ಸರ್ ಇಷ್ಟು ಗ್ಯಾಪ್ ಬಿಟ್ಟಿದ್ರ ರೂಮ್ಗೆ ಅವಾಗ? ಹೌದು ಹೌದು, ಎಷ್ಟು ದೊಡ್ಡ ದೊಡ್ಡ ಅದಾವ್ರಿ ರೂಮ್. ಓ ಓಕೆ. ನೀವು ಇವಾಗ ಫ್ಯಾನ್ ಹಾಕೊಂಡಿದ್ದೀರಾ? ಹಾಂ. ಸರ್ ಇದ್ರ ಮೇಲೆ ಮರ ಹಾಕಿದ್ದೀರಾ, ಅದ್ರ ಮೇಲೆ ಏನಿದೆ? ಅದ್ರ ಮೇಲೆ ಸ್ಲ್ಯಾಬ್ ಹಾಕ್ಬಿಟ್ಟಿದ್ದೀವಿ. ಓಕೆ, ಅಂಚೇನಿಲ್ಲ. ಮೊದಲು ಮಣ್ಣಿತ್ತು ರೀ, ಹಾಂ. ಈಗ ಸ್ಲ್ಯಾಬ್ ಹಾಕ್ಬಿಟ್ಟಿದ್ದೀವಿ. ಯಾಕಂದ್ರೆ ಮಣ್ಣು ಮೇಂಟೈನ್ ಆಗಲಿಲ್ಲ ರೀ, ಹಿಂಗಾಗಿ ಸ್ಲ್ಯಾಬ್ ಹಾಕಿದ್ವಿ. ಇದು ಅಡುಗೆ ಮನೆ ರೀ. ಇಲ್ಲೆಲ್ಲ ಕಂಪ್ಲೀಟ್ ಮೇಡಮ್ ಆಡಳಿತ. ಸೊಸಿ ಇದಾಳ್ರಿ ಇವ್ನ ಹೆಂಡತಿ. ಮಿಸ್ಸಸ್ ಅದಾರ ರೀ, ಬಟ್ ಎಲ್ಲೋ ರಾಮ್ ಹೊರಳುಗಳಾಕಿ. ಓ, ಇಲ್ಲೂ ಕೂಡ ನ್ಯಾಚುರಲ್ ಆಗಿ ಬೆಳಕು ಬರುತ್ತೆ. ಕರೆಕ್ಟ್. ಅವಾಗ ಎಲ್ಲಿತ್ತು ಸರ್ ಒಲೆ ಇಲ್ಲಿ ಮನೆಯಲ್ಲಿ? ಯಾವ ಇಲ್ಲಿದೆ ಅಲ್ಲ, ಓ, ಅಲ್ಲಿ ಇಲ್ಲಿಂದ ಅಲ್ಲಿ ತನಕ ಪೂರ್ತಿ ಒಲಿ ಇದ್ದು ರೀ ಅವು. ಅಷ್ಟೊಂದು ದೊಡ್ಡದು. ಅಲ್ಲಿಂದ ಅಲ್ಲಿ ತನಕ ಒಲಿ ನಾವು ಹ್ಮ್. ಇವ್ರಿಗೆಲ್ಲ ಕುತ್ಕೊಂಡು ಮಾಡಿದ್ರು ರೊಟ್ಟಿ ಎಲ್ಲ ಒಲಿ ಮೇಲೆ ಮಾಡೋಕ್ಕಾಗಿಲ್ಲ, ಈಗ ಬಂದು ಸುಸ್ತಾರಿ. ಅದಕ್ಕಂತೇಳಿ ಇದನ್ನೊಂದಿಷ್ಟು ಮಾಡ್ತೀವಿ. ಅದನ್ನಷ್ಟು ಒಲಿ ಅದನ್ನ ಈಗೂ ಯೂಸ್ ಮಾಡ್ತೇವೆ ನಾವು. ಓ, ಇವಾಗ್ಲೂ ಅದನ್ನ ಯೂಸ್ ಮಾಡ್ತೀರಾ? ರೊಟ್ಟಿ ಚಪಾತಿ. ಓಕೆ. ಹೇಗೆ ಮೇಡಮ್ ಈ ಮನೆ ಎಲ್ಲ ಮೇಂಟೈನ್ ಮಾಡೋದು ನಿಮಗೆ ಎಲ್ಲ ಕಷ್ಟ ಆಗಲ್ವಾ? ಆಗ ಸಾಕಷ್ಟು ಕಷ್ಟ ಆಗುತ್ತೆ. ಹಾಂ, ಯಾಕೆಂದ್ರೆ 200 ವರ್ಷದ ಹಳೆ ಮನೆ. ಹೌದೌದು, ಸಾಕಷ್ಟು ಕಷ್ಟ ಆಗುತ್ತೆ. ಇವಾಗ ಅಂದ್ರೆ ನಾವು ಇವಾಗಿರೋ ಮನೆಗಳ ಒಂದು ಮಾಪ್ ತಗೊಂಡು ಒರೆಸಿ ಕ್ಲೀನ್ ಮಾಡಿ ಕೆಲಸದವರು ಮಾಡಿಬಿಡ್ತಾರೆ. ಒಂದು ವಾರಕ್ಕೊಮ್ಮೆ ಒರೆಸ್ತಾರೆ ಅವನ್ನೆಲ್ಲ ಹೊರಗಿನ್ನು. ಇವನು ಒಂದು ದಿವ್ಸ ಬಿಟ್ಟು ಒಂದು ದಿವಸ ಕೆಲಸದವ್ರು ಬಂದಿರ್ತಾರೆ. ಇವತ್ತಕ್ಕೆ ಬಂದಿಲ್ಲ, ಊರಿಗೆ ಯಾರು ಆಕ್ಸಿಡೆಂಟ್ ಆಗೈತೆ ಅಂತ ಹೇಳಿ. ಹಾಗಾಗಿ ಕಷ್ಟ ಇದೆ. ಅದು ಚೆನ್ನಾಗಿ ನೋಡ್ಕೊಂಡಿದ್ದೀರಾ, ಚೆನ್ನಾಗಿ ಮೇಂಟೈನ್ ಮಾಡಿದ್ದೀರಾ. ಮೇಡಮ್, ಅಡುಗೆ ಮನೆಯಲ್ಲಿ ಆವಾಗಿನ ಕಾಲದ ಪಾತ್ರೆಗಳು ಏನಾದರೂ ಇಟ್ಕೊಂಡಿದ್ದೀರಾ? ಪಾತ್ರೆಗಳಂದ್ರೆ ಇಲ್ಲಿದೆ ನೋಡಿ, ಅವಾಗಿನ ಕಾಲದ. ಓ, ಹಿತ್ತಾಳೆದು, ತಾಮ್ರದ ಹಿತ್ತಾಳೆದು. ಓಕೆ. ಇನ್ನೊಂದು ಹಿತ್ತಾಳೆದಿತ್ತು, ಅಲ್ಲೇ ಇದು ಅಲ್ಮೇರ ಎಲ್ಲ ಅವಾಗಿಂದೆ? ಹಾಂ, ಎಲ್ಲ ಹಳೆವು. ಅವಾಗ ನಿಮ್ಮ ಮನೇಲಿ ಎಲ್ಲಿ ಸರ್ ಖಜಾನೆ ಇಡ್ತಾ ಇದ್ದಿದ್ದು? ಖಜಾನೆ ಬಾಕ್ಸ್ ರೀ, ಅಲ್ಲಿ ಒಳಗಡೆ. ಈ ಖಜಾನೆ ಖಾಲಿ ಇದೆ. ಅವಾಗಿನ ಖಜಾನೆ ರೀ ಎಲ್ಲ. ಅದು ಖಜಾನೆ ಹಳೆ. ಫಿಕ್ಸೇ ಮಾಡಿಬಿಟ್ಟಿದ್ದೀರಾ? ಫಿಕ್ಸೇ ಮಾಡಿಬಿಟ್ಟಿದ್ದೆ ಅಂದ್ರೆ ವಾಸ್ತು ನೋಡಿ ಮಾಡಿದ್ದೀವಿ. ಫಿಕ್ಸೇ ಇದ್ದಂಗೆ ಅದ, ನೀವು ತೆಗಿಯಕ್ಕೆ ಬರಂಗಿಲ್ಲ. ಫಿಕ್ಸ್ ಇಲ್ಲ, ತೆಗಿಬೋದು. ಓಕೆ ಸರ್, ಅದ್ರ ಒಳಗಡೆ ಹೇಗಿರುತ್ತೆ ತೆಗೆದು ತೋರ್ಸೋಕ್ಕಾಗುತ್ತೆ ಏನಾದರೂ? ತೆಗಿಯಕ್ಕೆ ಬರಲ್ಲ ರೀ ಅದನ್ನ. ಅದು ಯಾವಾಗಿಂದ ಇದು ಇತ್ತೋ ಏನೋ ಅದು ಕೀನೇ ಇಲ್ಲ ಅದು ಸುಮ್ಮನೆ ಇಟ್ಟಿವಿ. ಅದು ವಾಸ್ತು ಪ್ರಕಾರ ಅಂತ ಇಟ್ಟಿವಿ ಅದನ್ನ. ನೀನು ಕೀಯೇ ಸಿಕ್ಕಿಲ್ಲ. ಓಕೆ. ಆಮೇಲೆ ಅದ್ರಾಗ ಏನು ಇದನ್ನ ಅದ್ರ ಕೀ ತೆಗಿಬೇಕಂತ ಒಂದು 7-8 ಜನನೂ ಹುಡುಕಾಡಿದ್ರು, ಅದು ಸಿಕ್ಕಿಲ್ಲ ನಮಗದು. ಅವಾಗ ಈಗ ಏನಂದ್ರೆ ಈ ಮನೆಗೆ ಆ ದಿಕ್ಕಿಗೆ ಇರ್ಬೇಕಂತ ಹೇಳಿದ್ರು. ಅದು ಬೇರೆ ಕಡೆ ಇತ್ತು, ಅದನ್ನು ತಂದು ಇಲ್ಲಿ ಇಟ್ಟಿವಿ ಅಷ್ಟೇ ನಾವು. ಬಟ್ ಅದ್ರ ಕೀ ಓಪನ್ ಮಾಡೋಕೆ ಯಾರಿಗೂ ಬರಲಿಲ್ಲ. ಸುಮ್ಮನೆ ಅದನ್ನ ಕೊಡಕ್ಕೆ ಹೋದ್ರು, ಸುಮ್ಮನೆ ಕೊಟ್ಟರು ವೇಸ್ಟ್ ಅಂತೇಳಿ ಬಿಟ್ಟಿವಿ ನಾವು. ಹೌದು, ನಾವು ಆ್ಯಕ್ಚುಲಿ ಇಲ್ಲಿ ಓನರ್ ಇರೋ ಜಾಗ ಇದೆ, ಕುಬೇರನ ಮೂಲೆ, ಅಲ್ಲೇ ಇರ್ಬೇಕಂತೇಳಿ ವಸ್ತು ಹೇಳಿದ್ರು. ಆ ಪ್ರಕಾರ ಇಟ್ಟಿವಿ ನಾವು ಅಷ್ಟೇ. ಓಕೆ. ಇವಾಗ ನಾವೆಲ್ಲ ಕಬೋರ್ಡ್ ಎಲ್ಲ ಮಾಡ್ಕೊಳ್ತೀವಲ್ಲ, ಅವಾಗ ಇದ್ದಿದ್ದ 200 ವರ್ಷದ ಹಿಂದೆನೇ? ಇಲ್ಲ ಒಲಿ ಇದ್ದು ರೀ, ನಾವು ಇದನ್ನ ಅಲ್ಟ್ರೇಷನ್ ಮಾಡೀವಿ ಅಷ್ಟೇ. ಮೇಡಮ್, ಅಲ್ಲೂ ಒಲೆ ಇಲ್ಲೂ ಒಲೆ ಅಂದ್ರೆ ಇಲ್ಲ? ಇದು ಸಣ್ಣ ಅಡುಗೆ ಮನೆ, ದೊಡ್ಡ ಅಡುಗೆ ಮನೆ ರೀ. ಓಕೆ. ಅಲ್ಲೆಲ್ಲ ಆಳುಗಳಿಗೆಲ್ಲ ಅಡುಗೆ ಮಾಡಿ ಹಾಕ್ತಿದ್ರು. ಇಲ್ಲಿ ಮಾಲಕರಿಗೆ ಅಡುಗೆ ಮಾಡ್ತಿದ್ರು. ಹಾಗೆ ಸಪ್ರೇಟ್ ಆಗಿತ್ತು. ರಾಜಾತಿಥ್ಯ. ರಾಜಾತಿಥ್ಯ. ಓಕೆ. ಇಲ್ಲ, ಅದ ಅಡುಗೆ ಮನೆ ಇದೆ. ಇಲ್ಲ ಇದು ಇರ್ತಿತ್ತು ಇಲ್ಲಿ, ಕಡಿಯೋದು ಮಜ್ಜಿಗೆ. ಮಜ್ಜಿಗೆ ಕಡಿಯೋದು. ಓಕೆ. ಓ, ಇದನ್ನ ಈ ರೀತಿ ಕವರ್ ಮಾಡ್ಕೊಂಡಿದ್ದೀರಾ. ಬೆಣ್ಣೆ ಮೊಸರು ಎಲ್ಲ ಇಲ್ಲೇ ಇದು ಮಾಡ್ತಿದ್ರು. ಓಕೆ. ಆ ಕಡೆ ಏನಿದೆ ಅದಕ್ಕೆ ಬೀರ ಅಥವಾ ಮನೆನಾ? ಇದು ಬೀರು. ಓ, ಇಷ್ಟು ಚಿಕ್ಕದು. ಅವಾಗ ಭರಣಿ ಎಲ್ಲ ಇವಾಗಲೂ ಯೂಸ್ ಮಾಡ್ತೀರಾ? ಮಾಡ್ತೀವಿ. ಇಲ್ಲೊಂದು ಇದೆಯಲ್ಲ ಸರ್, ಇದೇನಿದು? ಇದು ಮಂಚ. ಇದು ಹಳೆ ಕಾಲದ ಮಂಚ ನೋಡ್ರಿ. ಇದೊಂದಿದೆ, ತೂಗು ಎಲೆ ಮಂಚ. ಎಲ್ಲಿತ್ತು ಆಕ್ಚುಲಿ ಮುಂಚೆ? ಅಲ್ಲಿ ಹೊರಗಡೆ ಇತ್ತು. ಈಗ ಏನಾದರೂ ಫಂಕ್ಷನ್ಸ್, ಇದು
ಸತ್ಯನಾರಾಯಣ ಪೂಜಾ ಆಮೇಲೆ ಏನಾದರೂ ಪೂಜಾ ಇದು ಅದು ಮಾಡ್ಬೇಕಂದ್ರೆ ಇದನ್ನ ಇಟ್ಟಿರ್ತೀವಿ ಅಷ್ಟೇ. ಇದರಲ್ಲಿ ಯಾರು ಕುಂಡ್ರಲ್ಲ ಈಗ, ಕಟ್ಟಲ್ಲ, ನೀವು ಮೇಲೆ ಕಟ್ಟಿಲ್ಲ. ಕಟ್ಟಿಲ್ಲ. ಓಕೆ, ಇದೊಂದು ನಿಮ್ಮ ತಾತನ ಕಾಲದ ಅಂತ ಹೇಳ್ಬೋದಾ? ಹಾಂ, ತಾತನ ಕಾಲ. ಚಾ ಮಾಡಿ. ಸರ್, ಇದು ಹಳೆ ಕಾಲದ್ದು. ಹೌದು, ಹಳೆ ಕಾಲದ ನೋಡ್ರಿ. ಓಪನ್ ಮಾಡ್ಬೋದಾ? ಮಾಡಿ. ಓ, ಬಟ್ಟೆ ಎಲ್ಲ ಇಟ್ಕೊಂಡಿದ್ದೀರಾ. ಅದು ಮಿರರ್ ಮೊದಲೇ ಮಾಡಿದ್ರಿ, ಅದು ಮೊದಲಿನ ಹಳೆ ಕಾಲದ್ದು ಅವೆಲ್ಲ. ನಮ್ಮೆಲ್ಲ ಬಂದಾಗ ಹಿಂಗೆ ಇದ್ವು. ಮಹಾರಾಣಿಯವ್ರಿಗೆ ನೋಡ್ಕೊಳ್ಳೋದಕ್ಕೆ ಬೇಡವಾ ಮಿರರ್? ಅದಕ್ಕೋಸ್ಕರ ಈ ವಾಡೆ ಮಹಾರಾಣಿ. ಹೌದು, ಆ ಕಾಲಕ್ಕೆ ನೋಡ್ಕೊಂಡ್ರೆ. ಹೌದು. 1976 ಬಂದೆ ನಾವು. 76. ಓಕೆ, ಅದಕ್ಕೂ ಮುಂಚೆ ಎಲ್ಲಿದ್ರಿ? ತವ್ರ ಮನೆಯಲ್ಲಿ. ಓ, ನಿಮ್ಮ ಮದ್ವೆ ಆಗಿದ್ದು ಅವಾಗ ಅಂತ ಹೇಳಿದ್ದ. ಓಕೆ ಮ್ಯಾಮ್, ನೀವು ಯಾವ ವಾರ್ಡಿಗೆ ಸಂಬಂಧಪಟ್ಟವ್ರು? ಅಂದ್ರೆ ನಿಮ್ಮ ತವ್ರ ಮನೆಯವ್ರು ಏನಾದ್ರು ಇದೇ ರೀತಿ ಆಡಳಿತ ವಂಶಕ್ಕೆ ಸಂಬಂಧಪಟ್ಟವ್ರ? ಇಲ್ಲ, ಇವ್ರ ತವ್ರ ಮನೆ ಆಚಮಟ್ಟಿ ಅಂತ ಹೇಳಿ ಊರ್ರಿ. ಇಲ್ಲಿ ಎಲ್ಲಂಗುಡ್ಡ ಅಂತೇಳಿ ಸೌದತ್ತಿ ಎಲ್ಲ ಅಲ್ಲೇ ಬರ್ತದೆ. ಅಲ್ಲಿ ಸಮೀಪ. ನಿಮ್ಮ ಮದ್ವೆ ಯಾವ ರೀತಿ ಆಯ್ತು? ಪಲ್ಲಕ್ಕಿ ಮೇಲೆ ತಗೊಬಂದ್ರ, ಮೇಣೆ ಮೇಲೆ ಕೂರಿಸ್ಕೊಬಂದ್ರ? ಇಲ್ಲ, ನಾರ್ಮಲ್ ಆಗಿನೇ ಅದ್ದೂರಿಯಾಗಿ ಆಯ್ತು. ಅದ್ದೂರಿಯಾಗಿ. ಹ್ಞೂ. ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ, ಸ್ಫೂರ್ತಿ ಕೂಡ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ.